ಎಲ್ಲರಿಗೂ ಮಹಾಶಿವರಾತ್ರಿಯ ಹಾರ್ದಿಕ ಶುಭಾಶಯಗಳು. ಆ ಶಿವಪ್ಪ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ಆಶಿಸ್ತಾ ನಾನು ಕೂಡ ಶಿವಪ್ಪನ ಮೇಲೆ ಭಾರ ಹಾಕಿ ಇವತ್ತಿನ ಕಾರ್ಯಕ್ರಮನ ಶುರು ಮಾಡ್ತಾ ಇದೀನಿ. ಇದು ಸ್ವಸ್ತಿಕ್ಸ್ ಗುಲಾಬ್ ಜಾಮೂನ್ ಮಿಕ್ಸ್ ಮನೆ ಮನೆ ಮಹಾಲಕ್ಷ್ಮಿ ಸ್ಪೆಷಲ್ ಪಾರ್ಟ್ನರ್ ಅಮೃತ್ ನೋನಿ. ಕೆಲವರು ಬೆಳಿಗ್ಗೆ ಎದ್ದ ಮೇಲೆ ಸೂರ್ಯನ ನೋಡಿದ್ರೆ ಸೂರ್ಯ ಎದ್ದ ಮೇಲೆ ನೋಡೋದು ಇವ್ರನ್ನ, ಅಂದ್ರೆ ನಮ್ಮನೆ ಮಹಾಲಕ್ಷ್ಮಿಯರನ್ನ. ಅಂತ ಮಹಾಲಕ್ಷ್ಮಿಯರನ್ನ ಸಂಭ್ರಮಿಸೋದೆ ಮನೆ ಮನೆ ಮಹಾಲಕ್ಷ್ಮಿ. ಇವತ್ತು ನಾನೆಲ್ಲಿದ್ದೀನಿ ಗೊತ್ತಾ? ಇದನ್ನ ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಅನ್ಬೋದು. ಇತಿಹಾಸ ಮತ್ತು ಸಂಸ್ಕೃತಿಯನ್ನ ಎತ್ತಿ ತೋರಿಸೋ 10 ಶಿವನ ದೇವಾಲಯಗಳು, ಬೆಳೆಯೋ ಏಲಕ್ಕಿಯಲ್ಲೇ ಮಾಡೋ ಹೂಮಾಲೆಗಳು, ಪ್ರಾಚೀನ ಕಾಲದಿಂದಲೂ ಇರೋ 100 ಮಠಗಳು, ಬಾಡಿಗೆಗೂ ಸಿಗೋ ಅಷ್ಟು ಬ್ಯಾಡಿಗೆ ಮೆಣಸಿನ ಕಾಯಿಗಳು, ಸುತ್ತಲೂ ನೀರಿದ್ದು ಮಧ್ಯ ಭೂಮಿ ಇದ್ರೆ ದ್ವೀಪ ಅಂತಾರೆ. ಅದೇ ಸುತ್ತಲೂ ಜಿಲ್ಲೆ ಇದ್ದು ಮಧ್ಯ ನಾನ್ ನಿಂತಿರೋ ಸ್ಥಳ ಇದ್ರೆ ಅದನ್ನ ಹಾವೇರಿ ಅಂತಾರೆ. ಹೌದು, ನಮ್ಮ ಕರ್ನಾಟಕದ ಮಧ್ಯಭಾಗದಲ್ಲಿರೋ ಹಾವೇರಿ ಜಿಲ್ಲೆಯಲ್ಲಿದ್ದೀನಿ ನಾನು. ಹಾವೇರಿ ಜಿಲ್ಲೆಯ ನಾಗೇಂದ್ರನ ಮಟ್ಟಿಯಲ್ಲಿದ್ದೀನಿ. ನಾಗೇಂದ್ರನ ಮಟ್ಟಿಯ ಜನರು ಎಷ್ಟು ಗಟ್ಟಿ ಅಂತ ನೋಡೋ ಸಮಯ ಈಗ ಬಂದಿದೆ. ಹಾಗಿದ್ರೆ ಇವತ್ತಿನ ನಮ್ಮ ಮನೆ ಮನೆ ಮಹಾಲಕ್ಷ್ಮಿ ಯಾರು, ಅವ್ರ ಮನೆ ಹೇಗಿದೆ, ಜನ ಹೇಗಿದ್ದಾರೆ, ಅವ್ರ ಮಾತು ಹೇಗಾಡ್ತಾರೆ ಅಂತ ನೋಡೋ ಕುತೂಹಲ ನಿಮ್ಗಿದ್ಯಾ? ಮತ್ಯಾಕ್ ತಡ, ಬನ್ನಿ ಹೋಗೋಣ. ನನ್ನ ಹೆಸರು ಲಕ್ಷ್ಮಿ, ಹಸ್ಬೆಂಡ್ ಹೆಸರು ಮುತ್ತರಾಜ್, ಸರ್ ನೇಮ್ ಹುರ್ಕಡ್ಲಿ. ನನ್ನ ಹೆಸರು ಮಧು ಮಾಣಿಕ್ಯ ಹುರ್ಕಡ್ಲಿ ಅಂತ. ಅತ್ತೆ ಮಾವ, ನಮ್ಮ ತಂಗಿ, ಭಾವ, ಮಕ್ಕಳು ಎಲ್ಲ ಒಂದೇ ಕುಟುಂಬದಲ್ಲೇ ಇದ್ದೇವೆ. ಆಡಿ ಬಾರ ಏನಕಂದ ಅಂಗಾಲ. ನನಗೆ 2 ಸೊಸೆಯರು, ಅವರೇ ನನಗೆ ಮಹಾಲಕ್ಷ್ಮಿ ಅವರು. ಸ್ವಸ್ಥಿರನಂಗಿಲ್ಲ, ಇಬ್ಬರಾದ್ರೂ ನಮಗೆ ಮುದ್ದಿನ ಮಕ್ಕಳೇ ಅವರು. ಇಬ್ಬರು ನಮ್ಮ ಚಂದ ನೋಡ್ಕೊಂತಾರೆ. ನಮ್ಮ ಫ್ಯಾಮಿಲಿಯಲ್ಲಿ 11 ಜನ ಮನೆಯಲ್ಲಿ ಇರೋದು. ನವಮಿಯರು ಇಬ್ಬರನ್ನೂ ಕೂಡ ಮನೆ ಮಹಾಲಕ್ಷ್ಮಿಯರಂತಾನೆ ನೋಡೋದು. ಎಲ್ಲರೂ ಕೆಲಸನ ಹಂಚ್ಕೊಂಡ್ಬಿಟ್ಟೆ ಮಾಡ್ತಾರೆ ಇಬ್ಬರು ಸ್ವಸ್ಥಂದರು. ಒಬ್ಬರು ಬಟ್ಟೆ ಒಗೆನ್ ಮಾಡಿದರೆ ಒಬ್ಬರು ಅಡುಗೆ ಮಾಡ್ತಾರೆ, ಒಬ್ಬರು ರಂಗೋಲಿ ಹಾಕೋದು, ಸೊ ಒಬ್ಬರು ಮನೆ ಕೆಲಸ. ನಮ್ಮ ತಂದೆ ತಾಯಿ ಮೊಮ್ಮಕ್ಕಳು ಆಟ ಆಡಿಸೋದು ಸಹಬಾಳ್ವಿಕೆಯಿಂದ ಚೆನ್ನಾಗಿ ಫ್ಯಾಮಿಲಿ ಹೊಂಟಿದೆ ಸರ್. ನಮ್ಮ ಅಕ್ಕ ನಾನು ಇಬ್ಬರು ಹೊಂದಾಣಿಕೆ ಅಂದ್ರೆ ಎಷ್ಟಿದೆ ಅಂದ್ರೆ, ಆಕೆ ಹುಷಾರಿಲ್ಲ ಅಂದ್ರೆ ನಾ ಮಾಡ್ತೇನೆ, ನಂಗೆ ಹುಷಾರಿಲ್ಲ ಅಂದ್ರೆ ಅವಳು ಮಾಡ್ತಾಳೆ. ಅವರು ತನ್ನ ಮಕ್ಕಳನ್ನ ನನ್ನ ಹತ್ರ ಬಿಟ್ಟು ಆರಾಮ್ ಅವ್ರ ತವ್ರ ಮನೇಲಿ ಇದ್ದು ಬರ್ಬೋದು, ಅಥವಾ ನಾನು ನನ್ನ ಮಕ್ಕಳನ್ನ ಇಲ್ಲಿ ಬಿಟ್ಟು ನಾನು ನನ್ನ ತವ್ರ ಮನೆ ಹೋಗಿದ್ದು ಬರ್ಬೋದು. ಅಲ್ಲಿ ನನ್ನ ತಂದೆ ತಾಯಿ ಹೇಗಿದ್ದಾರೋ ಅವ್ರಕಿನ್ನ ಹೆಚ್ಚು ಇವರು ನೋಡ್ಕೋತಾರೆ. ತವ್ರ ಮನೆ ಬೇರೆ ಅಲ್ಲ, ಗಂಡನ ಮನೆ ಬೇರೆ ಅಲ್ಲ, ಎರಡೂ ಒಂದೇ ಥರ ಇದೆ. ನಮಸ್ತೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಓ, ಎಷ್ಟು ಚೆನ್ನಾಗಿ ಅಲಂಕಾರ ಮಾಡ್ಕೊಂಡಿದ್ದೀರಿ. ಕಂಪಿನ ಅಡಿಗೆ ನಿಮ್ಗೆ ಸುಸ್ವಾಗತ. ಓ, ಥ್ಯಾಂಕ್ ಯು ಸೋ ಮಚ್. ಇದು ಏಲಕ್ಕಿ ಅಲ್ಲ? ಇದು ಹಾವೇರಿ, ಅದಕ್ಕೆ ಸುಪ್ರಸಿದ್ಧ. ಸೋ ಸ್ವೀಟ್ ಆಫ್ ಯು. ಥ್ಯಾಂಕ್ ಯು ಸೋ ಮಚ್. ಆರತಿ ಮಾಡೋದ್ರಿಂದ ಎಲ್ಲ ಭಾಗ್ಯ ನಮ್ಮನೆಗೆ ಬರಲಿ ಅಂತ ನಿಮ್ಮಿಂದನು. ಅಯ್ಯೋ ದೇವ್ರು ಯಾವಾಗಲೂ ನಿಮ್ಮೆಲ್ಲರಿಗೂ ಒಳ್ಳೆ ಭಾಗ್ಯ, ಆಯುಷ್, ಆರೋಗ್ಯ, ಐಶ್ವರ್ಯ ಕೊಟ್ಟು ಕಾಪಾಡಲಿ, ಅದೇ ನನ್ನ ಆಶಯ. ಆ್ಯಕ್ಚುಲಿ ನಾನು ಒಂದು ವಿಷಯನ ನಮ್ಮ ವೀಕ್ಷಕರಿಗೆ ಹೇಳಬೇಕು. ಹೋದಲ್ಲೆಲ್ಲ ಒಂದು ಮಹಾಲಕ್ಷ್ಮಿ ಮನೆಗೆ ನಾನು ಹೋಗ್ತಿದ್ದೆ, ಆದರೆ ಇಲ್ಲಿನ ವಿಶೇಷತೆ ಏನಪ್ಪ ಅಂದರೆ ನಮ್ಮ ಗಂಗಮ್ಮ ಅವರ ಮನೆಯಲ್ಲಿ ಇವತ್ತು 2 ಮಹಾಲಕ್ಷ್ಮಿಯರಿದ್ದಾರೆ. ಇದು ನೋಡಿ ವಿಶೇಷ. ಮನೆ ಒಳಗೆ ಬಂದ ತಕ್ಷಣ ಫ್ಯಾಮಿಲಿ ಫೋಟೋ ಇದೆ. ಆ್ಯಕ್ಚುಲಿ ನನ್ನ ಸೌಭಾಗ್ಯ ಈ ಕಾರ್ಯಕ್ರಮ ಮಾಡ್ತಿರೋದು. ಒಂದೊಂದು ಊರಲ್ಲೂ ಎಷ್ಟು ಚೆನ್ನಾಗಿ ವಿಧವಾಗಿ ಅವ್ರ ಪ್ರದೇಶದಲ್ಲಿ ಏನು ಫೇಮಸ್ ಇದೆಯೋ, ಯಾವ ರೀತಿ ನೀತಿ ಇದೆಯೋ ಅದ್ರ ಮೂಲಕ ನನ್ನನ್ನು ವೆಲ್ಕಮ್ ಮಾಡ್ಕೊಳ್ತಾ ಇದ್ದಾರೆ. ಥ್ಯಾಂಕ್ ಯು ವಾ, ಥ್ಯಾಂಕ್ ಯು. ಸೊ ಇದು ದೇವ್ರ ಕೋಣೆ. ಅದು ನೀವು ದೇವ್ರನ್ನ ದಾನಮ್ಮ ತಾಯಿ, ನಾನು ಹೋಗಿದ್ದೆ ದೇವಸ್ಥಾನಕ್ಕೆ, ನಿಜವಾಗ್ಲೂ ಯಾವುದೋ ಹೆಂಗಸನ್ನ ಕೂರಿಸ್ದಂಗಿತ್ತು ನನ್ಗೆ ಅವ್ರ ವಿಗ್ರಹ ನೋಡಿದಾಗ. ಭಾಳ ಖುಷಿ ಆಯಿತು. ಓಕೆ, ಈಗ ನೆಕ್ಸ್ಟು ಇದು ಹಾಲು.
ನಮ್ಮ ಅಡ್ಗೆ ಮನೆಗೆ ಬರ್ರಿ. ಓ ಅದೇ ಮೇಯ್ನ್ ಅಲ್ವಾ ಮಹಾಲಕ್ಷ್ಮಿಯರ ಜಾಗ ಅದು. ಮಹಾಲಕ್ಷ್ಮಿಯರು ಅನ್ನಪೂರ್ಣೇಶ್ವರಿಗಳಾಗೋ ಜಾಗ ಇದು. ಏನ್ರಿ ಕುಕ್ಕರ್ ಇಷ್ಟು ದೊಡ್ಡದೈತಿ? ಇವತ್ತು ನೀವು ಬರ್ತೀರ ಗೋಧಿ ಹುಗ್ಗಿ ಮಾಡಿದ್ವಿ ನಾವು. ಥ್ಯಾಂಕ್ ಯು ಸೋ ಮಚ್. ಸೊ ಇವತ್ತು ನನಗೆ ಹುಗ್ಗಿ ಸಂಭ್ರಮ. ಇದೇನಿದು ಸ್ಟೋರೇಜ್ ಏರಿಯಾ? ಈ ಪಾಟಿ ದೊಡ್ಡ ದೊಡ್ಡ ಡಬ್ಬಿಗಳಿದೆ. ಗೋಧಿ ಹಿಟ್ಟು, ಹಪ್ಪಳ, ಶಾಂಡಿಗೆ, ಶಾವ್ಗಿ, ರವಾ, ಅವಲಕ್ಕಿ. ಮಂಡಕ್ಕಿನೂ ಮಾಡ್ತೀರಲ್ಲ ಇಲ್ಲಿ, ಫೇಮಸ್ ಅಲ್ಲ? ಏಯ್ ನಾನಿವತ್ತು ಬರೀ ಏನು ಅಂದರೆ ಇಲ್ಲಿ ವಿವಾಹ ಭೋಜನವಿದು ಅಂತ ಕೂತ್ಕೊಂಡು ತಿನ್ನೋದಷ್ಟೇ. ಇಲ್ಲಿಟ್ಟಿದ್ದಾರೆ, ಅಲ್ಲಿಟ್ಟಿದ್ದಾರೆ, ಎಲ್ಲೆಲ್ಲೂ ಊಟ ತಿಂಡಿನೇ. ಸೊ ನೀರು ಇದರಲ್ಲೇ ಇಟ್ಕೊಂಡು ಕುಡಿತೀರಾ ನೀವು? ತಾಮ್ರದ ತುಂಬ ಒಳ್ಳೆಯದು ಅಂತಾರಲ್ವಾ? ಹೌದು. ಬಟ್ ಇವಾಗ ಸಣ್ಣ ಪುಟ್ಟ ಅಡುಗೆ ಮಾಡೋದಾದರೆ ಈಸಿ. ಅಂದರೆ ಇಬ್ಬರಿಗೆ 3 ಜನಕ್ಕೆಲ್ಲ. 5-10 ಜನ 15-20 ಜನ ಬಂದಾಗ ಪ್ರಿನ್ಸಿಪಾಲ್ ಹತ್ರ ಹೋಗ್ತಾರೆ. ನಿಮ್ಮಿಬ್ರಲ್ಲಿ ಯಾರು ಜಾಸ್ತಿ ಕಾನ್ಫಿಡೆಂಟು ಅಡುಗೆ ವಿಷಯಕ್ಕೆ ಬಂದಾಗ? ಹೇಳ್ಬಿಟ್ರೆ ಇವ್ರು ಯೋಚನೆ ಮಾಡ್ತಿದ್ರಿ ಏನು ಹೇಳಿ ಅಂತ. ಬಸವಣ್ಣನವ್ರ ಫೋಟೋ ಇಟ್ಕೊಂಡಿದ್ದೀರಿ? ಬಸವ ತತ್ವದವ್ರಿ ನಾವು. ಹೌದ್ರಿ? ವಚನಗಳಂದ್ರೆ ಇವ್ರ ಹೆಸರು, ಅದಕ್ಕೆ ವಚನ ಇಟ್ಟಿದ್ ನಾವು. ಓ ಹೌದಲ್ಲ, ಕರೆಕ್ಟು. ಬಸವಣ್ಣನವರ ವಚನಗಳಿಗೆ ವಚನ, ಹಾ ಕಾರ್ಯರೂಪಕ್ಕೆ ತರ್ಲಿಕ್ಕೆ ರಚನೆ, ಹಾ. ರಚನೆ ಮಾಡೋದು ವಚನಗಳ. ಹಾ ಚೇತನ ಮೂಡಿಯೋದಕ್ಕೆ ಚೇತನ. ವಾ, ಆಕ್ಚುಲಿ ಶಿವರಾತ್ರಿ ದಿನ ಬಸವಣ್ಣನವರ ದರ್ಶನ ಆಗ್ತದೆ ನಿಮ್ಮ ಮನೇಲಿ. ಭಾಳ ಖುಷಿ ಆಯ್ತ್ರಿ ನನಗೆ. ಸೂಪರ್ ಆಗಿ ಮನೆ ಇಂಟ್ರೊಡಕ್ಷನ್ ಮಾಡಿಸಿದ್ರಿ. ಈಗ ಮನೆಯವ್ರ ಇಂಟ್ರೊಡಕ್ಷನ್ ಮಾಡಿಸೋಂಥ ಸಮಯ. ಯಾರು ಇಂಟ್ರೊಡ್ಯೂಸ್ ಮಾಡಿಸ್ತೀರಿ? ನಾನ್ ಮಾಡ್ಲಾ? ಇವ್ರು ಜೋರಿದ್ದಾರೆ, ನಂಗೆ ಗೊತ್ತಿತ್ತು ಇವರೇ ಹೇಳ್ತಾರೆ ಅಂತ. ಓಕೆ ಮೇಡಮ್. ಇವ್ರ ನಮ್ದು ಹೆಡ್ ಆಫ್ ದಿ ಫ್ಯಾಮಿಲಿ ಮಾವ ರೀ. ನಮಸ್ತೆ ಮಾನರೇ. ನಮ್ಮ ಅಪ್ಪಾಜಿ ಬೇರೆಲ್ಲ, ಇವ್ರು ಬೇರೆಲ್ಲ, ಹಂಗೆ ಅದಾರಿ. ಇವ್ರು ನಮ್ಮ ಅತ್ತೆಯವರು. ನಮಸ್ತೆ ಮಾ. ಇವಳು ನಮ್ಮ ಅಕ್ಕ. ಹಾಂ. ಆಮೇಲೆ ಇವ್ರು ನಮ್ಮ ದೊಡ್ಡಮ್ಮವ್ರು, ಅಂದ್ರೆ ಇವ್ರ ಅಕ್ಕ. ನಮಸ್ತೆ ಅಮ್ಮ. ಇವ್ರು ಅವ್ರದ್ದು ಹಸ್ಬೆಂಡ್, ನಮ್ಮ ದೊಡ್ಡಪ್ಪರ ಆಗ್ಬೇಕು, ಅವ್ರ ನಮಸ್ತೆ. ಹಸ್ಬೆಂಡ್. ನಮಸ್ತೆ ಅಪ್ಪಾಜಿ. ಇವ್ರು ನಮ್ಮ ತಂದೆಯವರು. ನಮಸ್ತೆ ಅಪ್ಪಾಜಿ. ಅಪ್ಪಾಜಿ ಮೀಸೆ ಒಂದ್ಸಲ ಹಿಂಗೆ ಅನ್ರಿ ಅಪ್ಪಾಜಿ. ಅವಳು ನನ್ನ ಸಣ್ಣ ಮಗಳು, ಅವ್ರನ್ನ ಭಾಳ ಹಚ್ಕೊಂಡಿದ್ದಾಳಲ್ರಿ. ನೋಡ್ರು ಸೂಪರ್. ಅಪ್ಪಾಜಿ ತಲೆ ಬಾಚ್ಕೊಳಕ್ ಬಾಚಣಿಗೆ ಇಟ್ಕೊಳ್ಳೋದು ನೋಡಿದೀನಿ. ಇವರು ನಾನು ಮೀಸೆ ಬಾಚ್ಕೊಳಕ್ಕೆ ನಮ್ಮ ತಂದೆಯವ್ರ ಜ್ಞಾಪಕ ಬಂದ್ಬಿಟ್ರು. ಅವರು ಮಿಲ್ಟ್ರಿ ಮ್ಯಾನ್ ಹಿಂಗೆ ಮೀಸೆ ಬಿಟ್ಟಿದ್ರು. ಹಿಂಗೆ ಅನ್ನಿಸ್ತಾ ಇರ್ತಿದ್ದೆ ದಿನಕ್ಕೆ ಒಂದು 3-4 ಸಲ ನಾನು. ಓಕೆ, ಭಾಳ ಖುಷಿ ಆಯ್ತು ಅಪ್ಪಾಜಿ. ನಮ್ಮ ಮಮ್ಮಿ ರೀ. ನಮಸ್ತೆ ಅಮ್ಮ. ಬುಗುಡಿ ಎಷ್ಟು ಚಲೋ ಐತ್ರಿ ನಿಮ್ದು. ತಿರುಗ್ರಿ ಆ ಕಡೆ ಒಂದ್ಸಲ. ಅಯ್ಯೋ ಏಯ್ ಸೂಪರ್. ಈ ಥರದೆಲ್ಲ ಸಿಗಲ್ಲ ಅಲ್ಲ ಇವಾಗ? ಅವ್ರ ತಾಯಿದ ಅವ್ರು ಹಾಕ್ತಾ ಇದಾರ್ರಿ. ಈಗ ಇವರು ನನಗೆ ಕೊಡ್ತಾರ. ನಾನು ಫೋಟೋ ತೆಗೆಸ್ಕೊಂಡು ಹೋಗ್ತೀನಿ. ಡಿಸೈನ್ ಸೂಪರ್ ಆಗಿದೆ ಅಮ್ಮ. ಇವರು ಭಾವ, ನಮ್ಮ ಭಾವ. ಇದು ಮಾಣಿಕ್ಯ. ಇದು ಸ್ಮೈಲ್ ಇರುತ್ತೆ ಮಾಣಿಕ್ಯಂದು ಯಾವಾಗಲೂ. ಸೂಪರ್. ಇವರು ನಮ್ಮ ಅಕ್ಕನ ತಂದೆ ತಾಯಿ. ನಮಸ್ತೆ ಅಪ್ಪಾಜಿ. ನಮಸ್ತೆ ಅಮ್ಮ. ಓಕೆ, ತುಂಬ ಚೆನ್ನಾಗಿ ಇಂಟ್ರೊಡ್ಯೂಸ್ ಮಾಡಿಸಿದ್ರಿ, ಖುಷಿ ಆಯಿತು. ಈಗ ನಾನು ಒಂದು ಸ್ಪೆಷಲ್ ವಿಷಯಕ್ಕೆ ಬರ್ತೀನಿ. ಅಲ್ಲಿ ಎಂಟ್ರಿ ಕೊಟ್ಟಾಗೆ ಹೇಳಿದೆ, ಎಲ್ಲ ಮನೇಲಿ ಒಂದು ಮಹಾಲಕ್ಷ್ಮಿ ಇರ್ತಿದ್ರು. ಅವ್ರನ್ನ ಹೋಗಿ ಮಾತಾಡ್ಸಿದ್ವಿ, ಆಟ ಆಡಿಸ್ತಿದ್ವಿ, ಮನೆಯವ್ರನ್ನೆಲ್ಲ ಮಾತಾಡ್ಸ್ತಿದ್ವಿ. ಆದರೆ ಈ ಮನೆ ಸ್ಪೆಷಾಲಿಟಿ ಏನು ಅಂದರೆ ಅದನ್ನು ನಮ್ಮ ಅತ್ತೆವನೇ ಹೇಳ್ತಾರೆ. ನಮಗೆ ನಿಮ್ಮ ಮನೆಯಲ್ಲಿ ಒಬ್ಬರು ಮಹಾಲಕ್ಷ್ಮಿ ಆದ್ರೆ ನಮ್ಮ ಮನೆಯಲ್ಲಿ 2 ಮಹಾಲಕ್ಷ್ಮಿಯವ್ರು ಅದಾರ. ಯಾಕ ನನಗೆ ಹೆಣ್ಮಕ್ಳು ಇಲ್ರಿ, ಇವರ 2 ಗಂಡ್ಮಕ್ಳು. ಅದ್ರ ಸಲುವಾಗಿ ಒಟ್ಟಿಗೆ ಏನೈತಿ ಇವ್ರನ್ನಿಬ್ರು ಫಿಕ್ಸ್ ಮಾಡಿದ್ವಿ. ಒಟ್ಟಿಗೆ ಏನೈತಿ ಎಂಗೇಜ್ಮೆಂಟ್, ಒಟ್ಟಿಗೆ ಲಗ್ನನೂ ಮಾಡಿದ್ವಿ, ಒಟ್ಟಿಗೆ ಕುಬುಸ ಆಯಿತು, ಸೀಮಂತ ಒಟ್ಟಿಗೆ ಆಯಿತು, ಮಕ್ಕಳು ಒಟ್ಟಿಗೆ ಆಯ್ತು. ಇದು ಏನಪ್ಪ ಇದು, ನಿಜವಾಗ್ಲೂ ಇದು ಆಶ್ಚರ್ಯ. ಇದು ನೀವಿಬ್ರು ಅಕ್ಕ ತಂಗಿ ಏನಾದ್ರು ಪ್ಲಾನ್ ಮಾಡ್ಕೊಂಡಿದ್ರಾ? ನಾಮಕರಣ ಆಮೇಲೆ ಅದು ಒಟ್ಟಿಗೆ ಆಯ್ತು. ಆ್ಯಕ್ಚುಲಿ ಇವ್ರ ಅತ್ತೆಯವರು ನಮ್ಮ ಟೀಮ್ ಬಂದಾಗ ಹೇಳಿದ್ರಂತೆ, ನನಗೆ 2 ಸೊಸೆನೂ 2 ಕಣ್ಣುಗಳಿದ್ದಂಗೆ. ನನ್ನ ಮನೆ ಮಕ್ಕಳು ಅವರು, ಅವ್ರು ಹೆಚ್ಚು ಇವ್ರು ಕಮ್ಮಿ ಅನ್ನೋ ಹಾಗಿಲ್ಲ. ಇಬ್ಬರು ಒಂದೇ ರೀತಿಲಿ ನಾವು ಅವರಿಬ್ರು ನೋಡ್ಕೊಳ್ತೀವಿ. ಸೊ ಇಬ್ಬರು ಆಡಬೇಕು ಅಂತ ಅಮ್ಮ. ಅದಕ್ಕೆ ನಿಮ್ಮ ಪ್ರೀತಿ ಏನಿದೆ ಅವ್ರ ಪರವಾಗಿ, ಅದಕ್ಕೆ ನಿಜವಾಗ್ಲೂ ಒಂದು ಚಪ್ಪಾಳೆ ಬರಲೇಬೇಕು. ಭಾಳ ಖುಷಿ ಆಯಿತು ನಿಜವಾಗ್ಲೂ. ಏನು ಹೇಳಕ್ಕೆ ಇಷ್ಟಪಡ್ತೀರಿ ನಿಮ್ಮ ಸೊಸೆಂದ್ರ ಬಗ್ಗೆ? ಫಸ್ಟ್ ದೊಡ್ಡ ಸೊಸೆಯಿಂದ ಶುರು ಮಾಡೋಣ. ಅವ್ರ ಹೆಸರು ಲಕ್ಷ್ಮಿ ರೀ. ಲಕ್ಷ್ಮಿ. ಲಕ್ಷ್ಮಿ ತರಾನೇ ಇದ್ದೀರಮ್ಮ ನೀವು. ಅಂದ್ರೆ ತವ್ರ ಮನೆ ಒಳಗ ಹೆಸರು ಬದ್ಲಿ ರೀ. ನಾವೇನೈತಿ ಹಿರೇ ಸೊಸೆ ಅಂದು ಲಕ್ಷ್ಮಿ ಅಂತಾನೆ ಹೆಸರು. ಓಕೆ, ಅವ್ರ ಮನೆ ಹೆಸರೇನು? ಸವಿತಾ. ಸವಿತಾ. ಯಾಕೆ ಲಕ್ಷ್ಮಿ ಅಂತ ಇಟ್ರಿ? ಅಂದ್ರೆ ನಮ್ಮನಿಗೆ ಹಿರೇ ಸೊಸಿ ಲಕ್ಷ್ಮಿ ತರಾನ ಇರ್ಲಿ ಅಂತೇನ ಲಕ್ಷ್ಮಿ ಅಂತನ ಕರ್ದಿವ್ರಿ. ವೆರಿ ಗುಡ್. ಲಕ್ಷ್ಮಿ ಅವರೇ ಹೇಳಿ, ನೀವೇನು ಓದಿರೋದು? SSLC ಮುಗಿಸ್ಕೊಂಡಿದ್ದೀರಿ. ಸೊ ಮೊದಲನೇ ಬಾರಿ ನಿಮ್ಮ ಯಜಮಾನ್ರು ನಿಮ್ಮನ್ನ ನೋಡಕ್ ಬಂದಾಗ ಏನ್ ಅನ್ನಿಸ್ತು ಯಜಮಾನ್ರನ್ನ ನೋಡಿ? ನಾ ಇವ್ರನ್ನೇ ಮದುವೆ ಆಗ್ಬೇಕು ಅನ್ನಿಸ್ತು. ಯಾಕೆ? ಅವರು ಸ್ವಲ್ಪ
ಸೈಲೆಂಟ್ ಆಗಿದೆ. ಏನೇನೋ ಹೇಳ್ತಾರೆ ನೋಡಿದ್ರೆ ಅವರು ಸೈಲೆಂಟು, ನಾನು ಸೈಲೆಂಟು, ಸೊ ನೋ ವೈಲೆಂಟು. ಮಾತಾಡಿದ್ರ ಹೋಗ್ಲಿ ಮೊದಲನೇ ಸರ್ತಿ ನೋಡಕ್ ಬಂದಾಗ ನೀವಿಬ್ರು? ಕಡಿಮೆ ಇಲ್ಲ ರೀ ಪಾತ್. ಇಬ್ರು ಮಾತಾಡಿ ಅಂತ ಕಳಿಸಿದಾಗ ಇವ್ರು ಮೋಸ್ಟ್ಲಿ ಪುಷ್ಪಕ ವಿಮಾನ ಫಿಲ್ಮ್ ತರ ಬರೀ ಇಷ್ಟನಾ? ಮಾತಾಡ್ತೇವೆ ಆದ್ರೂ ಕಡಿಮೆ ರೀ, ಮಾತೇ ಕಡಿಮೆ ರೀ. ಅವ್ರ ಮಾತು ಕಡಿಮೆ ರೀ, ನಮ್ದು ಮಾತು ಕಡಿಮೆ. ಹೆಂಗೆ ಮೂಕಿ ಚಿತ್ರ ನಿಮ್ದು? ಈಗ ನೀವ್ ಹೇಳಿ ಮಧು ಅವರೇ, ಫಸ್ಟ್ ಟೈಮು ನಿಮ್ಮ ಯಜಮಾನ್ರು ನಿಮ್ಮನ್ನ ನೋಡಕ್ ಬಂದಾಗ ಅವ್ರನ್ನ ನೋಡಿದಾಗ ನಿಮ್ಗೆ ಏನ್ ಅನ್ನಿಸ್ತು? ಅವ್ರ ಫೋನ್ ನೋಡಿ ಬೇಜಾರಾತ್ರಿ. ಯಾವ ಫೋನು ಸರ್ ಅದು? ಬಂದು ಹುಡುಗಿನ ನೋಡ್ಬೇಕಿಲ್ರಿ, ಅವಾಗಿಂದನೇ ಫೋನ್ ಒಳಗ ಅದಾರ, ಈಗ ಫೋನ್ ಒಳಗ ಅದಾರ. ಈಗ್ಲೂ ಹಂಗೇನಾ? ಯಾರ ಜೊತೆ ಅದು? ಆ್ಯಕ್ಚುಲಿ ನಾನು ಟೆಲಿಕಮ್ಯುನಿಕೇಶನ್ ವರ್ಕ್ ಮಾಡೋದು ಮೇಡಮ್. ಹಿಂಗಾಗಿ ನನ್ನ ಕಾಲಲ್ಲೇ ಜಾಸ್ತಿ ಇರೋದು. ಪಾಪ ನೀವ್ ಹೇಳಿದ್ ನೋಡಿ ನಾನು ಏನೇನೋ ಅನ್ಕೊಂಡ್ಬಿಟ್ಟಿದ್ದೆ. ಸರಿ, ಇವ್ರನ್ನ ನೋಡಕ್ ನೀವ್ ಹೋದಾಗ ಫಸ್ಟ್ ಟೈಮ್ ಇವ್ರನ್ನ ನೋಡಿದಾಗ ಏನ್ ಅನ್ನಿಸ್ತು? ಫಸ್ಟ್ ಟೈಮ್ ಅವ್ರು ನೋಡೋಕ್ಕಿಂತ ಅವ್ರ ಫ್ಯಾಮಿಲಿ ನೋಡಿದ್ದೆ ಮೇಡಮ್ ನಾನು ಫಸ್ಟ್. ಅವರು ಇರುವಂಥ ಒಂದು ಸಂಪ್ರದಾಯ ಆಯ್ತು, ನಮ್ಮ ಸಂಪ್ರದಾಯ ಎರಡು ಒಳ್ಳೆ ಮ್ಯಾಚ್ ಆಗೋ ಥರ ಇತ್ತು. ಆವಾಗಲೇ ಒಂದು 70% ಫಿಕ್ಸ್ ಆಗಿದ್ದೆ ನಾನು. ಓ, ಅಲ್ಲೇ 70% ಫಿಕ್ಸು. ಸೂಪರ್. ಓಕೆ, ಏನ್ ಮಾತಾಡಿದ್ರಿ ಫಸ್ಟ್ ಟೈಮ್ ಮೀಟ್ ಆದಾಗ? ಫಸ್ಟ್ ಟೈಮ್ ಮೀಟ್ ಆದಾಗ ನಾನು ಕೇಳಿದ್ದೆ ಮೇಡಮ್, ಹೆಸರು ಚೇಂಜ್ ಮಾಡಬೇಕು ಫಸ್ಟ್ ಅಂತೇಳಿ. ಯಾಕಂದ್ರೆ ಕರೆಯೋಕ್ಕೆ ಸರಿ ಆಗ್ತಲ್ಲ, ಅಕ್ಕ ಮಹಾದೇವಿ ಅಂತ ನಾನೇ ಹೆಂಗೆ ಕರೆಯೋಕ್ಕಾಗತ್ತೆ. ಫಸ್ಟ್ ಹೆಸರು ಚೇಂಜ್ ಆಯ್ತು ಮೇಡಮ್, ಅಲ್ಲೇ ಚೇಂಜ್ ಆಯ್ತು. ಮಧು ಅಂತ ಅವಾಗಲೇ ಇಮಿಡಿಯೇಟ್ ಸ್ಪಾಟಲ್ಲೇ ಫಿಕ್ಸ್ ಆಯ್ತು. ಒಳ್ಳೆ ಸ್ಪಾಟ್ ಅಲ್ಲೇ. ಹೌದು. ಓ, ಸೂಪರ್ ಅಪ್ಪ, ಸೂಪರ್ ಸ್ಟೋರಿ ಇದು. ನೀವೇನು ಓದಿರೋದು? ಇಂಜಿನಿಯರಿಂಗ್ ಮುಗ್ದಿದೆ. ಇಂಜಿನಿಯರಿಂಗ್ ಮುಗ್ದಿದೆ, ಬಟ್ ನೀವು ಕೆಲ್ಸಕ್ಕೆ ಹೋಗಲ್ಲ ಅಲ್ಲ? ಇಲ್ಲ, ಇವಾಗ ಸದ್ಯಕ್ಕೆ ಮಾಡ್ತಾ ಇಲ್ಲ, ಮುಂದೆ ಮಾಡ್ತೇನೆ. ಇವಾಗ ಸಣ್ಣ ಒಂದು ಮಗು ಆಗಿಂದ ಮತ್ತೆ ಕಲೆ BA ಮಾಡಿ ಅಂದ್ರೆ ಇವ್ರ ಸಪೋರ್ಟ್ ಇಂದ ಎಲ್ಲ. ನಂದು ಡಿಪ್ಲೊಮಾ ಫೈನಲ್ ಇರೋದಾಗ ಮ್ಯಾರೇಜ್ ಆಗಿ ಹೋಗ್ತೀರಿ. ಆಮೇಲೆ ಬಂದ ತಕ್ಷಣ ಮತ್ತೆ ಪ್ರೆಗ್ನೆಂಟ್ ಆದೆ, ಪಾಪು ಆಯ್ತು. ಇಲ್ಲ, ಓದಿದ್ ವೇಸ್ಟ್ ಮಾಡಬೇಡ, ಇಂಜಿನಿಯರಿಂಗ್ ಮಾಡು ಅಂತ ಹೇಳಿ ಇವ್ರ ಸಪೋರ್ಟ್ ಇಂದಾನೆ ನಾ ಮತ್ತೆ ಇಂಜಿನಿಯರಿಂಗ್ ಮುಗಿಸಿದೆ. ಸೂಪರ್ ಅಪ್ಪ. ಅಮ್ಮ, ಎಲ್ಲ ಅತ್ತೆಯರು ನಿಮ್ಮ ಥರ ಇದ್ಬಿಟ್ರೆ, ಅಂದರೆ ಮನೆಗೆ ಸೊಸೆಯಾಗಿ ಬರೋ ಹೆಣ್ಮಕ್ಳಿಗೆ ಯಾವಾಗಲೂ ಅದೊಂದು ಕೊರತೆ ಇರುತ್ತೆ. ನಮ್ಮ ಅಮ್ಮನ ಥರ ಇಲ್ವಲ್ಲ, ನಮ್ಮ ಅಪ್ಪಾಜಿ ಥರ ಇಲ್ವಲ್ಲ ಅಂತ. ಇವಾಗ ಇವ್ರು ಎಷ್ಟು ಕಂಫರ್ಟಬಲ್ ಆಗಿ ಅವ್ರ ಪಕ್ಕ ಕೂತ್ಕೊಂಡು ಯಾವುದೇ ಒಂದು ಮುಜುಗರ ಪಡೆದೆ ಎಷ್ಟು ಆರಾಮಾಗಿದ್ದಾರೆ ಅಂದರೆ ನಿಜವಾಗ್ಲೂ ಅವ್ರ ತಂದೆ ಅನ್ನಿಸ್ತಾ ಇದೆ ನನಗೆ ಆವಾಗಲಿಂದ. ಈಗ ಅತ್ತೆಯವರೇ, ನಿಮ್ಮ ಕುಟುಂಬಕ್ಕೆ ಹುರ್ಗಡ್ಲೆ ಫ್ಯಾಮಿಲಿ ಅಂತ ಏನೋ ಅಂತಾರಲ್ರಿ? ಹುರ್ಕಡ್ಲಿ ಅವ್ರಿ. ಅದ್ಯಾಕೆ ಹುರ್ಗಡ್ಲೆ ಅಂತಾರೆ? ಮೊದಲಿಂದ ಏನೈತಿ, ಸ್ವಲ್ಪ ಹುರ್ಕಡ್ಲಿ ಮಾರ್ಕೊಂತ ಹಿಂದಿನ ಫ್ಯಾಮಿಲಿಯವರು ತಲೆ ಮರ್ಸ್ಕೊಂಡು ಬಂದಿದ್ರಲಿಂದ. ಹೌದ್ರಿ. ಅಂದ್ರೆ ಫಸ್ಟ್ ನಮ್ದು ಇರೋದು ಕಪ್ಲಿ ಸಂಗಮ ರೀ. ಕಪ್ಲಿ ಸಂಗಮ? ಕಪ್ಲಿ ಸಂಗಮದವ್ರು ಅಂತಾರೆ, ಆಣ್ ಬುನಾದಿ ಇರೋದು. ಅವಾಗ ಬ್ರಿಟಿಷರ ಕಾಲದೊಳಗ ಗೌಡ್ರು ಮಣಿತ್ಯಾನ, ಪಾಟೀಲ್ ಗೌಡ್ರು ಮಣಿತ್ಯಾನ್ರಿ. 160 ಎಕರೆ ಜಮೀನು, ಮನಿಯೊಳಗ 7 ಮಂದಿ ಬಾಣ್ತಿಗಿತ್ಯಾರು ಕೆಲಸದವ್ರು, ಅಗದಿ ಭರ್ಜೇರಿ ಗೌಡ್ರು ಮಣಿತ್ಯಾನ ಅದು. ಆ ಟೈಮ್ದೊಳಗೆ ಏನೈತಿ, ಬ್ರಿಟಿಷರ ಕಾಲದೊಳಗ ನೀವು ಇಷ್ಟು ಜಮೀನಕ್ಕೆ ಒಂದು 10 ವರ್ಷ ಏನು 15 ವರ್ಷಕ್ಕೆ ಇಂತಿಷ್ಟು ಕೊಡ್ಬೇಕಂತ ಹೇಳಿ ಕಂದಾಯ ಇದು ಮಾಡಿದ್ರಂತೆ. ನಾವು ಯಾಕೆ ಕೊಡ್ಬೇಕು ನಿಮಗೆ, ನಮ್ದು ಇಲ್ಲಿ ಮಗ್ಗಲ ಕೂಳು ಸಂಗಪ್ಪಯ್ಯ ಅದಾನ, ನಾ ದೇವ್ರಿಗೆ ಕೊಡ್ತೀನಿ ನಿಮಗೆ ಕೊಡುದಿಲ್ಲ ಅಂದು ಅವಾಗ ಗೌಡ್ರು ಭಾಳ ಬಿಗಿ ಅಲ್ರಿ. ಅವ್ರು ಏನೈತಿ ಬಂಗಾರ ಕಳಸ, ಅದು ಕಪ್ಪು ಕೊಡೋ ಬದ್ಲಿ ಬಂಗಾರ ಕಳಸ ಮಾಡಿಸಿದ್ರು. ಮಾಡಿಸಿದಾಗ ಅವಾಗ ಏನೈತಿ, ಅವ್ರು ಬ್ರಿಟಿಷರು ಹೆಂಗೆ ಕೊಡೋದಿಲ್ಲ ಅಂಥೇಳಿ ಮಣಿತನ ಬಂದು ಅವರು ಡುಟಾಯ್ತನದಿಂದ ಇದು ಮಾಡಿದಾಗ ಗಂಡ್ಮಕ್ಳು ಊಟಕ್ಕೆ ಕುಂತಿದ್ದರಿ. ಮಣಿ ಹೆಣ್ಣು ಮಗಳು ಯಾಕೆ ಗೌಡ್ರು ಅಪ್ಪಣಿ ಇಲ್ದ ಹೆಂಗೆ ಬಂದ್ರಿ ಅಂತ ಹೇಳಿ ಬಾಗಿಲಿಗೆ ಹಿಂಗೆ ಗಟ್ಟದಾಗ ಅವಾಗ ಆಕಿನ ದೂಡಿ ಬಂದಿದ್ದಕ್ಕೆ ಆ ಮಣಿ ಹೆಣ್ಣು ಮಗಳು ಅವ್ರ ತಮ್ಮಗ ಬರಲ್ಲ, ಇವರು ನನ್ನ ಮೈ ಕೈ ಮುಟ್ಟಿದ್ರು ಅಂತ ಹೇಳಿ ಕರೆದಾಗ ಅವ್ರು ಎದ್ದು ಬಂದು ಕೊಚ್ಚಿ ಹಾಕ ಅಂತ ಹೇಳಿ ಆ ಹೆಣ್ಮಗಳು ಅಂದಾಗ ಇವ್ರು ಏನೈತಿ ಅವ್ರ ಅಕ್ಕನ ಮಾತು ಮೀರ್ಲಾರ್ದ ಏನೈತಿ 7 ಮಂದಿನ ಬ್ರಿಟಿಷರ್ನ ತಲೆ ಕೊಚ್ಚಿ ಹಾಕಿ ಅದು ಮೇಕೋರಿ ಹಗೆದೊಳಗೆ ಹೌದು. ಅವಾಗ ಇವ್ರ ತಲೆ ಮರೆಸ್ಕೊಂತ ಹಂಗೆ ಊರು ತಿರ್ಕೊಂತ ಉಪ್ಪಗಡ್ಲಿ ಮಾರ್ಕೊಂತ ಇತ್ತಾಗ ಬಂದು ಅವಾಗ ಗೌಡ್ರ ಅನ್ನೋದನ್ನು ಕ್ಯಾನ್ಸಲ್ ಮಾಡಿ ಶೆಟ್ರ ಅಂದು ಹುರ್ಕಡ್ಲಿ ಅಂತ ಹೆಸರು ಇಟ್ಕೊಂಡು ಊರು ಮಾರ್ಕೊಂತ ಬಂದು ಶಂಕರಕೊಪ್ಪದ ಗ್ರಾಮಕ್ಕೆ ಇವ್ರು ಏನೈತಿ ಅಲ್ಲೇ ವಸ್ತು ಆದ್ರು. ಒಂದು ಹೆಸರಿನಿಂದ ಇಷ್ಟು ವಿಶಿಷ್ಟವಾದ ಕತೆ ಇದೆ ಅಂದರೆ ನಂಗೆ ರೋಮಾಂಚನ ಆಗೋಯ್ತು ಕತೆ ಕೇಳ್ತಾ ಇದ್ರೆ. ಸೊ ಸರಿಗಮಪಲ್ಲಿ ಯಾವ ಕಂಟೆಸ್ಟೆಂಟ್ಸ್ ನಿಮ್ಗೆ ತುಂಬ ಇಷ್ಟ? ಇಲ್ಲೇ ನಮ್ದು ಹಾವೇರಿ ಹತ್ರ ಚಿಲ್ಲೂರು ಬಡ್ನಿದ ಹನುಮಂತ ಇದ್ರಲ್ಲ. ಹಾಂ, ವೆರಿ ಗುಡ್. ವೆಲ್ಕಮ್ ಹನುಮಂತ.
ಅನ್ನಿಸ್ತು ನಿಮ್ಮೂರಿನ ಪ್ರತಿಭೆ? ನಮಸ್ಕಾರ ಹನುಮಂತವ್ರೆ. ನಮಸ್ಕಾರ ಅಣ್ಣ. ನಮಸ್ಕಾರ. ಸರಿಗಮ ಪ್ರೋಗ್ರಾಮಲ್ಲಿ ಭಾಳ ಎಲ್ಲ ಎಪಿಸೋಡ್ ನೋಡ್ತಾ ಇದ್ದೀನಿ. ಅದರಲ್ಲಿ ನಿಮ್ಮದು ಹಾಡು ಮತ್ತು ನೀವು ನಿಮ್ಮ ಬ್ಯಾಕ್ಗ್ರೌಂಡ್ ನೀವು ಬಂದಿರೋದು ನೋಡಿ ಅಲ್ಲಿ ಯಾವುದೇ ಒಂದು ಹಿನ್ನೆಲೆ ಇರಲಾರ್ದ ಬಂದು ಈ ಮಟ್ಟಕ್ಕೆ ನೀವು ಅದನ್ನ ಅಲ್ಲಿ ಹಾಡಿ ಡೇ ಬೈ ಡೇ ಎಪಿಸೋಡ್ ಟು ಎಪಿಸೋಡ್ ನೀವು ಇಂಪ್ರೂವ್ ಮಾಡ್ಕೊತ ಬಂದಿದ್ದು ನೋಡಿ ಭಾಳ ಖುಷಿ ಆಯ್ತು ರೀ ನಮಗೆ. ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ ಯು. ಮತ್ತು ಇವ್ರದ್ದು ಯಾವಾಗೋ ನನಗೆ ಭಾಳ ಖುಷಿ ರೀ. ಇವ್ರಿಗೆ ನೋಡಿದ್ರೆ ಟಿ ವಿ ಒಳಗೆ ನೋಡಾಕತ್ತಿದ್ವಿ ಅಂದ್ರೆ ಮತ್ತೆ ಯಾವ ನಾವು ಲಕ್ಷ ಕೊಟ್ಟು ನೋಡಂಗಿಲ್ಲ ರೀ. ಇವ್ರದ್ದು ಬಂತಿಲ್ರಿ ನಮ್ಗೆ ನಿದ್ದಿನ ಬರೋಂಗಿಲ್ಲ, ಮುಂದೆ ಯಾವುದೇ ಇದು ಇರೋದಿಲ್ಲ. ಅಷ್ಟು ನಮ್ಗೆ ಖುಷಿ. ಎಲ್ಲಿಂದ ಬಂದು ಇವ್ರು ಹೆಂಗೆ ಆದ್ರಲ್ಲ ಅನ್ನುವಂಥದ್ದು ನಮ್ಗೆ ಭಾಳ ಅಗದಿ ಇಲ್ಲದ ಖುಷಿ ಆಗೈತ್ರಿ ನಮ್ಗೆ. ಅವ್ರ ಖುಷಿಗೆ ನಾನು ಕಲ್ಲಾಕಲ್ಲ. ಬರ್ಲಿ ಒಂದು ಜೋರ ಚಪ್ಪಾಳೆ ಹನುಮಂತವ್ರಿಗೆ. ಆಶೀರ್ವಾದ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಹನುಮಂತ್ ಅವರೇ ಬಂದಿದ್ದಕ್ಕೆ. ಸೊ ಇವತ್ತಿನ ದಿನ ಶಿವರಾತ್ರಿ. ಸೊ ಶಿವಂಗೆ ಸಂಬಂಧಪಟ್ಟ ಹಾಗೆ ಯಾವುದಾದ್ರೂ ಒಂದು ಹಾಡು ಹೇಳೋಕ್ಕಾಗತ್ತಾ? ನಾನು ಫಸ್ಟ್ ಹಾಡಿದ್ನಲ್ಲ ಶಿಶ್ನಾ ಶರೀಫ್ ಹಾಡು ಹಾಡು ಕೇಳೋ ಜಾಣ ಶಿವ ಧ್ಯಾನ ಮಾಡಣ್ಣ, ನಿನ್ನೊಳಗ ನೀನು ತಿಳಿದ ನೋಡಣ್ಣ, ನಿನ್ನೊಳಗ ನೀನು ತಿಳಿದ ನೋಡಣ್ಣ, ಕಾಶಿ ಯಾತ್ರೆಯ ಚೆನ್ನಾಗಿ ಮಾಡೋ, ಕಾಶಿ ಯಾತ್ರೆಯ ಚೆನ್ನಾಗಿ ಮಾಡೋ, ಹಸಿದು ಬಂದವರಿಗೆ ಅನ್ನವ ನೀಡೋ, ದಾನ ಧರ್ಮವ ನಿತ್ಯದಿ ಮಾಡಣ್ಣ, ನಿನ್ನೊಳಗ ನೀನು ತಿಳಿದ ನೋಡಣ್ಣ, ನಿನ್ನೊಳಗ ನೀನು ತಿಳಿದ ನೋಡಣ್ಣ, ಮರಿಬ್ಯಾಡ ತಮ್ಮ ಮರೆದಿದ್ದ ಜನ್ಮ, ನಿನ್ನೊಳಗ ನೀನು ತಿಳಿದ ನೋಡಣ್ಣ. ಥ್ಯಾಂಕ್ ಯು. ಧನ್ಯವಾದಗಳು. ಹನುಮಂತು ಅವರೇ, ಅಕ್ಕ ಈ ಫ್ಯಾಮಿಲಿಗೆ ಬಂದು ನಿಮ್ಗೆ ಹೇಗೆ ಅನ್ನಿಸ್ತು? ಅವ್ರಿಗೇನೋ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಸೊ ಈ ಕೂಡು ಕುಟುಂಬ ನೋಡಿದಾಗ ನಿಮ್ಗೆ ಎಷ್ಟು ಖುಷಿ ಆಯ್ತು? ನನಗೂ ಭಾಳ ಖುಷಿ ಆಯ್ತು. ನಮ್ಮ ಹಾವೇರಿಯಿಂದ ಈ ಕುಟುಂಬ ಸೆಲೆಕ್ಟ್ ಆಗಿತ್ತಲ್ಲ, ಅದು ಭಾಳ ಖುಷಿ ಆಯ್ತು. ಈಗ ಇದೇ ಖುಷಿಲಿ ಹನುಮಂತು ಅವ್ರ ಕೈಯಿಂದ ನಾನು ಈ ಕುಟುಂಬಕ್ಕೆ ಒಂದು ಗಿಫ್ಟ್ ಕೊಡಿಸ್ಬೇಕು ಅಂತ ಆಸೆ ನನಗೆ. ಕೊಡ್ಸೋಣ? ಅಮೃತ್ ನೋನಿ, ಪ್ರತಿ ಹನಿಯಲ್ಲೂ ಆರೋಗ್ಯದ ಅನುಭವ. ಇವ್ರ ಕಡೆಯಿಂದ ಈ ಗಿಫ್ಟು ಈ ಅದ್ಭುತವಾದ ಕುಟುಂಬಕ್ಕೆ. ಹನುಮಂತು ಅವರೇ, ನೀವೇ ನಿಮ್ಮ ಕೈಯಾರ ಕೊಡಿ. ಹನುಮಂತವ್ರೆ, ನಿಜಕ್ಕೂ ಥ್ಯಾಂಕ್ ಯು ಸೋ ಮಚ್. ಈ ಶಿವರಾತ್ರಿ ಹಬ್ಬನ ಇನ್ನಷ್ಟು ಸ್ಪೆಷಲ್ ಮಾಡಿದ್ರಿ, ಶಿವನ್ ಹಾಡು ಹೇಳಿದ್ರಿ, ಮನೆಯವ್ರು ಕೂಡ ಮಾತಾಡಿದ್ರಿ. ತುಂಬ ಖುಷಿ ಆಯಿತು ನೀವು ಕಾರ್ಯಕ್ರಮಕ್ಕೆ ಬಂದಿದ್ದು. ಥ್ಯಾಂಕ್ ಯು ಅಕ್ಕ. ಖುಷಿ ಆಯ್ತೇನ್ರಿ ಹನುಮಂತನ್ ನೋಡಿ? ಸೊ ಮಾತಾಡಿ ಜೋಶ್ ಬಂದಿತ್ತು, ಹನುಮಂತನ ನೋಡಿ ಇನ್ನಷ್ಟು ಜೋಶ್ ಬಂದಿದೆ. ಈಗ ಇದೇ ಜೋಶಲ್ಲಿ ನಮ್ಮ ಅಖಾಡಕ್ಕೆ ಹೋಗಿ ಆಟನಾಡೋಣ. ಆಡೋಕ್ಕಿಂತ ಮೊದಲ ನಿಮಗೆ ನಾವು ಏನೈತಿ ನಮ್ಮ ಮಣ್ತಾಣದ ಸಂಪ್ರದಾಯ ಪ್ರಕಾರ ನಿಮಗೆ ಉಡಿ ತುಂಬೋದು ಒಂದು ಆಟ ಆಡೋಣ. ಆಟ ಆಡೋ. ಆರತಿ ಬೆಳಗುವೆನು ದಾನಮ್ಮ ತಾಯಿಗೆ, ಆರತಿ ಬೆಳಗುವೆನು ದಾನಮ್ಮ ಶರಣಿಗೆ, ಆರತಿ ಬೆಳಗುವೆ ಪಾದಕ್ಕೆ ಎರಗುವೆ, ಆರತಿ ಬೆಳಗುವೆ ಪಾದಕ್ಕೆ ಎರಗುವೆ, ಬಂದ ಕಂಟಕವೆಲ್ಲ ಬಯಲ ಮಾಡುವ ತಾಯಿಗಾರುತಿ ಬೆಳಗುವೆನು, ದಾನಮ್ಮ ಶರಣಿಗಾರುತಿ ಬೆಳಗುವೆನು. ನಿಮ್ಮ ಆಶೀರ್ವಾದ ಹೀಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್ ಈ ಪ್ರೀತಿಗೆ. ಥ್ಯಾಂಕ್ ಯು. ಅಬ್ಬಾ, ಇಷ್ಟೊಂದು ಪ್ರೀತಿ ಒಂಥರ ಅರ್ಗಿಸ್ಕೊಳಕ್ಕೆ ಆಗ್ತಿಲ್ಲ ನನಗೆ. ಎಸ್ಪೆಷಲಿ ಇದನ್ನು ನಾನು ಸುಮ್ಮನೆ ಒಂದು ಮಾತು ಅಂದೆ ಅಷ್ಟೇ ಬಂದಾಗ ಚೆನ್ನಾಗಿದೆ ಅಂತ. ನಿಜ ನನಗೆ ಎಷ್ಟು ಟಚ್ ಆಯಿತು ಅಂದರೆ ನೀವು ನನಗೋಸ್ಕರ ಇದನ್ನು ಕೊಡ್ತಾ ಇದ್ದೀರಿ. ಥ್ಯಾಂಕ್ ಯು. ನಾನು ಎಷ್ಟು ಮಾತಾಡಿದ್ರು ಕಮ್ಮಿನೇ. ಸೊ ನಾನು ಸ್ವಲ್ಪ ತುಂಬ ಇಮೋಷ್ನಲ್ ಆಗಿಬಿಟ್ಟಿದ್ದೀನಿ. ನೀವು ನನಗೆ ಸ್ವೀಟ್ ಕೊಟ್ರಿ, ಕಳ್ಳೆಪುರಿ ಕೊಟ್ರಿ, ಅವಲಕ್ಕಿ ಕೊಟ್ರಿ, ಇಷ್ಟೆಲ್ಲ ಕೊಟ್ಟು ನಾನು ಹೊಟ್ಟೆ ತುಂಬಿಸಿದ್ರಲ್ಲ, ಅದಕ್ಕೆ ನಾನು ನಿಮ್ಗಳಿಗೋಸ್ಕರ ಇಲ್ಲೇ ಹೋಟ್ಲಿಂದ ಫ್ರೆಶ್ ಆಗಿ ವಡೆ ಮಾಡಿಸ್ಕೊಂಡು ತಂದಿದ್ದೀನಿ. ಓಕೆನಾ? ಅದ್ರ ಜೊತೆ ಬೇಕಾದ್ರೆ ಆಮೇಲೆ ಇಡ್ಲಿ ಸಾಂಬಾರು ಕೂಡ ಕೊಡ್ತೀನಿ. ಆದರೆ ಇವಾಗ ನೀವು ಆಟ ಆಡಬೇಕಾಗಿರೋದು ಓನ್ಲಿ ವಿತ್ ವಡೆ. ತಿನ್ ವಡೆ. ಏನು ಮಾಡಬೇಕು ಅಂದರೆ, ಸೊ ಫಸ್ಟು ಅಲ್ಲಿ ಯಜಮಾನ್ರು ನಿಂತ್ಕೊತಾರೆ, ಇಲ್ಲಿ ಹೆಂಡತಿ ನಿಂತ್ಕೊಳ್ತೀರಿ. ಆ ಕಡೆಯಿಂದ ಯಜಮಾನ್ರು ಓ ಅಂತ ವಡೆ ನೂತ್ತಾರೆ. 5 ನಿಮಿಷದ ಕಾಲಾವಕಾಶ ಇರುತ್ತೆ ನಿಮಗೆ. ನೀವು ಕೈಯಲ್ಲಿ ಮುಟ್ಬಾರ್ದು, ಕೈ ಹಿಂದೆ ಕಟ್ಟಿರ್ಬೇಕು, ಬಾಯಲ್ಲಿ ಮಾತ್ರ ಹಿಡಿದು ತಿನ್ನಬೇಕು.
ಓಕೆ 5 ವಡೆನು ಯಾರು ಫಸ್ಟ್ ಮುಗಿಸ್ತಾರೋ ಅಥವಾ 5 ನಿಮಿಷದಲ್ಲಿ ಯಾರು ಜಾಸ್ತಿ ವಡೆನ ತಿಂದಿರ್ತಾರೋ ಅವ್ರು ಈ ಆಟದ ವಿನ್ನರ್. ಸರ್ ನಾವು ಗೆರೆ ಹಾಕ್ಬಿಟ್ಟಿದೀವಿ ಸರ್. ಈ ಗೆರೆ ದಾಟಿ ಎಂಟಿ ಹೋಗ್ಬಾರ್ದು, ಆ ಗೆರೆ ದಾಟಿ ಗಂಡ ಬರಬಾರ್ದು. ಆಟ ಆಟದಲ್ಲೇ ಇರ್ಬೇಕು. ರೆಡಿ ಇದೀರಾ ಆಟ ಆಡಕ್ಕೆ? ಅಮ್ಮ ಆಲ್ ದ ಬೆಸ್ಟ್ ಹೇಳ್ಬಿಡಿ ಅಮ್ಮ. ಹೋಗ್ ಬರ್ರಿ, ಸುಖವಾಗಿ ಹೋಗ್ ಬರ್ರಿ. ಟ್ರೈನ್ ಹತ್ತಿಸ್ಬಿಟ್ಟು ಬರಲ್ಲ. ಓಕೆ, ಇವಾಗ ಇವರಿಬ್ರು ಒಟ್ಟಿಗೆ ಆಡ್ತಾ ಇದಾರಮ್ಮ. ಇವರಿಬ್ರು ಒಟ್ಟಿಗೆ ಆಡ್ತಾರೆ. ಯಾರು ಗೆಲ್ತಾರೆ ಅಂತ ನಿಮ್ಗೆ ಅನ್ಸುತ್ತೆ? ಮಧು ಗೆಲ್ತಾಳ ಅನಿಸ್ತೈತಿ. ಯಾಕೆ 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 ಗೆಲ್ಬಹುದು ಆಕಿನೂ, ಆದ್ರೆ ಹೆಚ್ಚಿನ ಅನಿಸ್ತೈತಿ. ಹೆಚ್ಚಿನ ಮಧು ಅಂತಂದ್ರೆ ಯಾಕಂದ್ರೆ ನನ್ಗನ್ಸಿರೋ ಪ್ರಕಾರ ಲಕ್ಷ್ಮಿ ಅವ್ರು ಮಾತಾಡೋಕೆ ಬಾಯಿ ತೆಗಿದಿರೋರು, ಇನ್ನು ವಡೆ ತಿನ್ನಕ್ ಬಾಯಿ ತೆಗಿತಾರ ಅಂತ ಅಲ್ವಾ ಅಮ್ಮ? ಆದ್ರೆ ಲಕ್ಷ್ಮಿ ಅವರೇ, ಯಾರು ಇಲ್ದವ್ರಿಗೆ ನಾನಿದ್ದೀನಿ, ನಾನು ನಿಮ್ ಪರ. ನೀವ್ ರೆಡಿನಾ? ನಾವು ರೆಡಿ, ಬನ್ನಿ. ನಿಮ್ಮ ಸಮಯ ಶುರು ಆಗುತ್ತೆ. ಇನ್ 3, 2, 1 ಸ್ಟಾರ್ಟ್. ಅಣ್ಣ ಹುಷಾರ್, ನೀವ್ ತಿನ್ಬಿಟ್ಟಿರಿ ಆಮೇಲೆ. ಮಾಧು ಮಾಧು ಮಾಧು, ಲಕ್ಷ್ಮಿ ಲಕ್ಷ್ಮಿ ಲಕ್ಷ್ಮಿ. ಅಕ್ಕಾರೆ ಒಂದ್ ಫುಲ್ ತಿನ್ಬೇಕು, ಹೋಗಿ ಅಕ್ಕಾರೆ. ಏನಣ್ಣ? ಯಜಮಾನ್ರು ನೋಡು, ಹೆಂಡತಿಗೆ ಈಸಿ ಆಗ್ಲಿ ವಡೆ ಇಷ್ಟ ಅಂತ 2 ಒಟ್ಟೊಟ್ಟಿಗೆ ಕೊಡ್ತಾ ಇದ್ದಾರೆ. ಅದು ಮಧು, ಆ ಕಡೆ 4ನೇ ವಡೆಗೆ ಬಂದಿದ್ದಾರೆ, ಬೇಗ. ಮುತ್ತು ಅವರು ಮಾರಿ ಮುತ್ತು ಹಾಕ್ತಾ ಇದ್ದಾರೆ. ಏನದು? ದಾರ ಬಿಡಿ, ದಾರ ಬಿಡಿ, ದಾರ ನಮ್ದೆ. ಸೂಪರ್. ಮಾಧು ಮಾಧು ಮಾಧು, ಲಕ್ಷ್ಮಿ 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 ಲಕ್ಷ್ಮಿ. ಲಾಸ್ಟ್ 30 ಸೆಕೆಂಡ್ಸ್. 30, 29, 28, 27, 26, 25, 24, 23, 22, 21, 20, 19, 18, 17, 16, 15, 14, 13, 12, 11, 10, ಸೂಪರ್ ಆಗಿ ಆಟ ಆಡಿದ್ರು. ಆದ್ರೆ ಈ ಕಡೆ ಬರೀ ಆಪರೇಷನ್ ಬ್ರಹ್ಮಗಂಟುನೇ ನಡೀತಿತ್ತು. ಈ ಕಡೆಯಿಂದ ಆ ಕಡೆ ಗಂಟು, ಆ ಕಡೆಯಿಂದ ಈ ಕಡೆ ಗಂಟು, ಮಧ್ಯದಲ್ಲಿ ಇವರಿಬ್ರು ಮುಖ ಗಂಟು. ಏನ್ರಿ ಅಂತ ಫಸ್ಟ್ ಆಫ್ ಆಲ್ ಮುತ್ತು ರಾಜ್ ಅವ್ರ ಹತ್ರ ಹೋಗ್ತೀನಿ. ಯಾರ್ದು ಸರ್ ಪ್ರಾಬ್ಲಮ್ ಇವಾಗ? ವಡೆದ ಪ್ರಾಬ್ಲಮ್ಮು, ಇವ್ರದ್ದು ಪ್ರಾಬ್ಲಮ್? ಮೇಡಮ್ ಹೆಂಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸು? ಚಲೋ ಐತ್ರಿ. ಚಲೋ ಇತ್ತು, ಹೌದು. ಆದ್ರೆ ಒಂದು ವಡಲ್ಲಿ 3 ಅರ್ಧ ಆಗ್ಯಾರ ಸ್ವಲ್ಪ. ಈ ಇಲಿ ಬಂದು ತಿನ್ಕೊಂಡು ಹೋಗುತ್ತಲ್ಲ, ತಿಂದನೋ ಇಲ್ವೋ ಗೊತ್ತಿಲ್ಲ ಅನ್ನೋ ತರ ಹಂಗ್ ಮಾಡಿಟ್ಟಿದ್ದಾರೆ. ಎಲ್ಲದಕ್ಕೂ ಒಂದು ಚುಚುರೆ ಬಾಯಿ ಹಾಕಿ. ಮಧು ಅವ್ರ ಕಡೆ ಏನಾಗ್ತಿತ್ತು ಅಂದ್ರೆ, ಯಜಮಾನರು ಉಪ್ಪು ಅನ್ನಂಗಿಲ್ಲ, ಕ್ಯಾಚ್ ಹಾಕೊಂಡ್ರೆ ದಾರ ತಿನ್ನೋವರೆಗೂ ಬಿಡ್ತಾ ಇರ್ಲಿಲ್ಲ ಗುರು ಇವರು. ಮೇಡಮ್ ಆಯ್ತು ಮೇಡಮ್, ಇಲ್ಲ ನಾನು ದಾರನೂ ತಿಂತೀನಿ. ಕೊನೆಗೆ ಆ ಪೋಲು ಹಿಂಗ್ ಬೆಂಡಾಗ್ತಾ ಇತ್ತು. ಮೇಡಮ್ ಯಾಕೆ ಮೇಡಮ್ ವಡೆ ಅಂದ್ರೆ ಇವ್ರಿಗೆ
ಇಷ್ಟ ಅಂದ್ರು ನಿಮ್ಗೇನಾಗೋಯ್ತು? ಹಂಗಲ್ರಿ, ನೀವು ಫುಲ್ ಮುಗಿಸ್ಬೇಕಂದ್ರಲ್ಲ, ಮತ್ತೆ ದಾರಾನು ಹೇಳಿದ್ರೇನೋ ಅನ್ಕೊಂಡ್ಬಿಟ್ಟು. ನಾ ದಾರ ಹೇಳಿಲ್ರಿ. ಇಷ್ಟು ಸ್ಟೂಡೆಂಟ್ ಫಸ್ಟ್ ಟೈಮ್ ನೋಡಿದ್ ನಾನು. ನೀವ್ ಏನ್ ಸ್ಟ್ರಾಟಜಿ ಯೂಸ್ ಮಾಡಿದ್ರಿ? ಏನಿಲ್ಲ, ಇವ್ರು ಹೆಂಗೆ ಹೇಳಿದ್ರು ಹಂಗೆ ಕೇಳಿದೆ, ಅಷ್ಟ ಆಯ್ತ್ರಿ ಅದು. ಓಕೆ, ಈಗ ನಾನೇನು ಹೇಳಲ್ಲ. ಈಗ ಅತ್ತಿನೇ ಜಡ್ಜು. ಅತ್ತೆವ ನೀವ್ ಹೇಳ್ರಿ, ಇವ್ರ್ ಗೆದ್ದಾರ ಅಂತ. ನನಗನ್ಸಿದ ಮಟ್ಟಿಗೆ ರೀ ಮಧು ಗೆದ್ದಾಳ್ರಿ, ನಾ ಹೇಳ್ದಂಗೆ. ಅದು ಸೂಪರ್. ಜಡ್ಜು ವರ್ಡಿಕ್ಟ್ ಕೊಟ್ಟಾಗಿದೆ. ಈ ಸುತ್ತಿನಲ್ಲಿ, ಈ ಆಟದಲ್ಲಿ ಗೆದ್ದಿರೋದು ಮಾಣಿಕ್ಯ ಅಂಡ್ ಮಧು. ಅವ್ರಿಗೆ ಎಂಡ್ಯೂರಾ ನಂಬರ್ 1 ಕಿಚನ್ ಅಪ್ಲಯನ್ಸಸ್ ಅವ್ರ ಕಡೆಯಿಂದ ಒಂದು ಗಿಫ್ಟ್ ಇದೆ. ಎಂಡ್ಯೂರಾ ನಂಬರ್ 1 ಕಿಚನ್ ಅಪ್ಲಯನ್ಸಸ್ ಕಡೆಯಿಂದ ಈ ಗಿಫ್ಟ್ ನಿಮ್ಗೋಸ್ಕರ. ಇದನ್ನ ನೀವು ಅತ್ತೆಯವರು ಎಲ್ಲ ಸೇರ್ಕೊಂಡು ಅವ್ರಿಗೆ ಕೊಡಬೇಕು. ಆ್ಯಕ್ಚುಲಿ ಗೇಮ್ನ ಶುರು ಮಾಡಿದಾಗ ನನಗೆ ಲಕ್ಷ್ಮಿ ಅವ್ರು ಹೇಳಿದರು ವಡೆ ಅಂದರೆ ನನಗೆ ಭಾಳ ಇಷ್ಟ ಅಂತ. ಪಾಪ ಅವ್ರಿಗೆ ತಿನ್ನೋಕ್ಕೆ ಆಗಿಲ್ಲ, ಇಲಿ ಥರ ಚೂರೇ ಕಚ್ಚಿಟ್ಟಿದ್ದಾರೆ. ಅವ್ರಿಗೆ ಆದಷ್ಟು ವಡೆನೂ ನಾನೇ ಕೈಯಾರೆ ತಿನ್ನಿಸ್ಬಿಟ್ಟು ವಾಪಸ್ ಬರ್ತೀನಿ. ಈಗ ಮೊದಲನೇ ಆಟ ಆಡಿದ್ದನ್ನ ನೋಡಿ ಮಗ ಸೊಸೆರೆಲ್ಲ ಅವಂಗ್ ಸುಸ್ತಾಗ್ಬಿಟ್ಟಿದೆ. ಏನ್ ಈ ಪಾರ್ಟಿ ಆಟ ಆಡ್ತಾರೆ ಅಂತ. ನೀವು ಆರಾಮಾಗಿ ಕೂತ್ಕೊಂಡು, ನೀವು ಯಾವಾಗ ಜಡ್ಜು ಕೂತ್ಕೊಂಡು ಡಿಸಿಷನ್ ಕೊಡ್ಬೇಕಷ್ಟೇ. ತೀರ್ಪು ನಿಮ್ಮದು, ಆಟ ನಮ್ಮದು. ಓಕೆ, ಈ ಗೇಮನ್ನು ಗಂಡ ಹೆಂಡ್ತಿರ್ ಕೈಯಲ್ಲೇ ಆಡಿಸ್ತೀನಿ ನಾನು. ಆಡ್ತೀರಿ? ಇವರಿಬ್ರು ಕೈಯಲ್ಲಿ ಆಡ್ತಾರೆ, ನೀವಿಬ್ರು ಕಾಲಲ್ಲಿ ಆಡ್ಬೇಕು. ರೂಲ್ಸ್ ರೆಗ್ಯುಲೇಷನ್ಸ್ ಏನು, ಆಟ ಏನು ಅಂತ ಹೇಳ್ಬಿಡ್ತೀನಿ. ಅದಕ್ಕೆ ಮುಂಚೆ ಅತ್ತೆ ಮಕ್ಕಳ ಪ್ರಾಪರ್ಟಿ ತಗೊಂಬನಿಪ್ಪ. ಈ ಹಗ್ಗನ ಈ ಕಡೆ ಆ ಕಡೆ ಮಧು ಮತ್ತೆ ಲಕ್ಷ್ಮಿ ನಿಂತ್ಕೊಂತಾರೆ. 2 ಹಗ್ಗ ಇದೆ, ಮೇಲ್ ಒಂದು ಕೆಳಗ್ ಒಂದು ಹಗ್ಗ ಇಟ್ಕೊಳ್ತೀರಿ. ಓಕೆ, ಮಾಣಿಕ್ಯ ಅಂಡ್ ಮುತ್ತು ಸರ್ ಏನ್ ಮಾಡ್ತಾರೆ ಅಂದ್ರೆ, ಕಣ್ಣಿಗೆ ನಾನು ಬ್ಲೈಂಡ್ ಫೋಲ್ಡ್ ಹಾಕಿರ್ತೀನಿ. ಕಣ್ ಕಾಣ್ತಾ ಇರಲ್ಲ ನಿಮ್ಗೆ. ನಿಧಾನಕ್ಕೆ ಆ 1 ಆ 2 ಅಂತ ಬಂದು ಒಂದ್ಸಲ ಹಗ್ಗ ದಾಟಿ ಹೋಗ್ಬೇಕು ಆ ಕಡೆಗೆ. ಆಮೇಲೆ ಆ ಕಡೆಯಿಂದ ಬರ್ಬೇಕಾದ್ರೆ ಹಗ್ಗದ ಕೆಳಗಡೆಯಿಂದ ಬರ್ಬೇಕು. ನಾನು ಹೇಳ್ತಾ ಇರ್ತೀನಿ, ಇವಾಗ ದಾಟಿ ಅಂದ್ರೆ ದಾಟ್ಕೊಂಡು ಹೋಗ್ಬೇಕು, ಬಕ್ಕೊಂಡ್ ಬನ್ನಿ ಅಂದ್ರೆ ಹಗ್ಗದ ಕೆಳಗಡೆಯಿಂದ ಬರ್ಬೇಕು. ಒಂದ್ಸಲ ಹಗ್ಗ ಮೇಲಿದೆ ಅಂತಂದ್ರೆ ನೀವು ಹಗ್ಗದ ಕೆಳಗಡೆಯಿಂದ ಹಿಂಗ್ ಬರ್ಬೇಕು. ಓಕೆನಾ? ಯಾರು ಫಸ್ಟ್ ನಾನು ಹೇಳಿದ ಟಾಸ್ಕ್ನ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಮಾಡ್ತಾರೋ ಅವರೇ. ಯಸ್, ಓಕೆ, ರೆಡಿನಾ? ಕನ್ಫ್ಯೂಷನ್ಸ್ ಏನೂ ಇಲ್ಲ ಅಲ್ವಾ? ಓಕೆ, ರೆಡಿ. ಫಸ್ಟ್ ನೀವಿಬ್ರು ಪೊಸಿಷನ್ ತಗೊಂಬಿಡಿ ಬನ್ನಿ. ಮಾಣಿಕ್ಯ ಅವರೇ, ಒಂದ್ಸಲ ಬನ್ನಿ. ಅಣ್ಣ ತಮ್ಮಂದ್ರನ್ನ ಒಂದ್ಸಲ ರಿಂಗ ರೋಸಸ್ ಆಡಿಸ್ಬಿಡ್ತೀನಿ. ಚಿಕ್ಕ ವಯಸ್ಸಲ್ಲಿ ಆಡಿರ್ತೀರಲ್ವಾ? ಇಟ್ಕೊಳ್ಳಿ, ಹಂಗೆ ಆ ಕೈ ಇಟ್ಕೊಳ್ಳಿ. ಇವಾಗ ನೀವೇ ಆಡಿ. ರಿಂಗ ರೋಸಸ್, ಪಾಕೆಟ್ ಫುಲ್ ಆಫ್ ರೋಸ್, ಆ ಟಿಶ್ಯೂ ವಿ ಆಲ್ ಫಾಲ್ ಡೌನ್. ಓಕೆ, ಆಲ್ ದ ಬೆಸ್ಟ್. ಫಾಲ್ ಆಗದಿರಂಗೆ ಆಟ ಆಡ್ಬೇಕು. ಓಕೆನಾ? ನಿಮ್ಮ ಸಮಯ ಶುರು ಆಗುತ್ತೆ ಈಗ. ಚಿಯರ್ಸ್. ನೀನೆಲ್ಲೋ ನಾನೆಲ್ಲೋ, ಆ 1 ಆ 2 ಆ 3 ಏಯ್, ಹೇಳ್ಕೊಡಂಗಿಲ್ಲ, ಚೀಟಿಂಗು. ಸೂಪರ್. ಓಕೆ, ಇವಾಗ ಅಣ್ಣ ಹಿಂಗೆ ತೆಗಿಯಲಿಲ್ಲ ಅಣ್ಣ, ಇನ್ನೂ ಬೇಜಾನಿದೆ. ಹಿಂಗೆ ದಾಟ್ಕೊಂಬ, ಕೆಳಗೆ ಬಿಟ್ಬಿಡಿ ಇಬ್ರು. ಅಣ್ಣ ಬಾ ಅಣ್ಣ ಈ ಕಡೆ. ಈಗ ರೆಡಿ? ನಿಮ್ಮ ಸಮಯ ಶುರು ಆಗುತ್ತೆ ಈಗ. ಸ್ಟ್ರೇಟಾಗಿ ಹೋಗಿ, ಹೆಂಗ್ ಬೇಕಾದ್ರೂ ಹೋಗಿ. ದಾರ ಎಲ್ಲಿದೆಯೋ ನನಗೆ ಗೊತ್ತಿಲ್ಲ. ಕೈ ಮುಟ್ಟಂಗಿಲ್ಲ. ಇನ್ನ ಅಣ್ಣ ಸಾಕು ಮಾಣಿಕ್ಯ ಅವರೇ, ಸಾಕು. ಸೂಪರ್. ಇವಾಗ ಸೆಕೆಂಡ್ ರೌಂಡು ಇಬ್ರು ತುಂಬಾ ಚೆನ್ನಾಗಿ ಆಡಿದ್ದೀರಿ. ಈಗ ಬನ್ರಿ ಇಬ್ರು.
ರೆಡಿ ರೀ? ರೆಡಿ ಸರ್. ಈಗ ಸ್ವಲ್ಪ ಹುಷಾರಾಗಿ ಆಡಿ, ಹಗ್ಗ ಬೇರೆ ಹೈಟಲ್ಲಿ ಇದೆ. ಓಕೆ, ನಿಮ್ಮ ಸಮಯ ಶುರು ಆಗುತ್ತೆ ಈಗ. ಸ್ವಲ್ಪ ಬೆಂಡಾಗಿ ಕೆಳಗಡೆ ಬಗ್ಗಿ, ಕೆಳಗಡೆ ಫುಲ್ಲು ಅಂಬೆಗಾಲು ಇಡ್ತಾರಲ್ಲ, ಅದು ಇನ್ನ ಬಗ್ಗಿ, ಇನ್ನ ಕೈ ಎತ್ತಂಗಿಲ್ಲ, ಚೀಟಿಂಗ್. ಬಗ್ಗಿ ಮುಂದಕ್ಕೆ ಹೋಗಿ, ಲೆಫ್ಟ್ಗೆ ಹೋಗಿ. ಅಣ್ಣ ಸ್ವಿಮ್ಮಿಂಗ್ ಮಾಡ್ತಿದ್ಯಾ ಅಣ್ಣ? ವಾಪಸ್ ಬಾಣ ಅಣ್ಣ. ಈಗ ದಾಟಬೇಕು ಇವಾಗ. ದಾಟಣ್ಣ, ಅಲ್ಲೇ ಇದೆ ಅದು. ಇನ್ನ ಮೇಲೆತ್ತು ಕಾಲು. ಅದು ಈ ಕಡೆ ಇಲ್ಲಿ ಈ ಕಡೆ ದಾಟಣ್ಣ. ಇಲ್ಲಿ ಅಲ್ಲಿ ಸ್ಟ್ರೇಟ್, ಅಲ್ಲಿ ದಾಟು. ಓಕೆ, ಅಲ್ಲಿ ಕಾರ ಅಣ್ಣ. ಇಲ್ಲಿ ದಾಟಣ್ಣ, ಇಲ್ಲಿ ಲೆಫ್ಟ್ ಕಾಲ್ ಎತ್ತಣ. ಅದು ಮೇಲೆ ಎತ್ತಣ ಇನ್ನ. ವೆರಿ ಗುಡ್. ಅಲ್ಲೇ ಇನ್ನ ಮೇಲೆ ಎತ್ತಣ. ಹಗ್ಗ ಮುತ್ತೋರೆ, ಇಲ್ಲಿ ಹಗ್ಗ ಎತ್ತಿ, ಫುಲ್ ಮೇಲೆ ಎತ್ತಿ ಕಾಲು. ಇದು ಯಾಕೋ ನಿಮ್ಗೆ ಅರ್ಥನೇ ಆಗ್ತಿಲ್ಲ ಆಟ. ಬನ್ನಿ ಅಣ್ಣ, ಕೈ ಕೊಡಿ ಅಣ್ಣ, ಮುತ್ತೋಣ. ಇವಾಗ ನೋಡಿ, ಈ ಹೈಟ್ಗೆ ಹಗ್ಗ ಇದೆ, 4 ಹೆಜ್ಜೆ ಅಷ್ಟೇ ಹಗ್ಗ. ಅದಾದ್ಮೇಲೆ ದಾಟಬೇಕು ದೊಡ್ಡದಾಗಿ. ಕೈಯಲ್ಲಿ ಕಾಲಲ್ಲಿ ಹಗ್ಗ ಮುಟ್ಟೋ ಹಾಗಿಲ್ಲ. ಓಕೆನಾ? ರೆಡಿನಾ? ಸ್ಟಾರ್ಟ್. 4 ಹೆಜ್ಜೆ ಕರೆಕ್ಟಾಗಿ ಇಡಿ. 1 2 3 ಅಲ್ಲೇ. ಬೇಗ ಯಾರು ವಿನ್ನರು ಅಂತ ಗೊತ್ತಾಗತ್ತೀಗ. ಇನ್ನೊಂದು ಕಾಲೆತ್ತಿ. ಅದು ವೆರಿ ಗುಡ್. ಮದುವರೆ ಇನ್ನು ಮುಂದಕ್ಕೆ ಹೋಗಿ. ವೆರಿ ಗುಡ್. ಅಲ್ಲೊಂದು ಕಾಲೆತ್ತಣ. ಅದು ವೆರಿ ಗುಡ್ ಅಣ್ಣ, ಸೂಪರ್. ಬರ್ಲಿ ಜೋರ ಚಪ್ಪಾಳೆ. ಈಗ ದಾರ ಯಾವ ಹೈಟಲ್ಲಿ ಇತ್ತು, ನೀವ್ ಹೇಗೆಲ್ಲ ದಾಟಿದ್ರಿ ಅಂತ ನೀವೇ ನಿಮ್ ಕಣ್ಣಾರೆ ನೋಡೋ ಅಂತ ಸುಸಂದರ್ಭ. ಮುತ್ತೋಣ, ತೆಗಿಯೋಣ. ಆಡ್ತಾ ಇದ್ರಿ? ದಾರ ಎಲ್ಲಿದೆ? ಏನಾಯ್ತು ಜೀವನದಲ್ಲಿ? ಏನಾದ್ರೂ ಗೊತ್ತಾಯ್ತಾ ನಿಮ್ಗೆ? ಮುಂದೈತಿ ಅಂತಿದ್ರಿ, ನಮ್ಮ ಮುಂದಿರ್ಬೋದು ಅಂತ ಹೊಂಟಿದ್ರಿ. ಕೊನೆಗೆ ಏನಾಯ್ತು ಅಂತ ಅನ್ನಿಸ್ತಾ ಇದೆ. ಈಗ್ಲೂ ಪಾಪ ಮುಗ್ದರು, ಅರ್ಥನೇ ಆಗ್ತಿಲ್ಲ. ಬ್ಲೈಂಡ್ ಇತ್ರಿ, ಗೊತ್ತಾಗ್ಲಿಲ್ರಿ. ನೋಡಿ ಸರ್, ಫಸ್ಟ್ 1-2 ಸಲ ಮಾಡ್ಬೇಕಾದ್ರೆ ಅಲ್ಲಿ ಹಗ್ಗ ಇತ್ತು ಸರ್. ಆಮೇಲೆ ಅದು ಏನೇನ್ ನೀವು ಮಾಡಿದ್ರು ಅವಾಗ ಅಲ್ಲಿ ಯಾವ ಹಗ್ಗನೂ ಇರ್ಲಿಲ್ಲ ಸರ್. ಇಮ್ಯಾಜಿನ್ ಮಾಡ್ಕೊಳ್ಳಿ ನೀವು ಹೆಂಗ್ ಆಡಿರ್ಬೋದು. ಏನ್ ಬೆಂಡು ಮಾಡಿದ್ದೇನು, ಕಾಲೆತ್ತಿದ್ದೇನು, ಕೈ ಹಿಡ್ಕೊಂಡಿದ್ದೇನು, ಹೆಂಗ ಅನ್ನಿಸ್ತು ಸರ್ ಆಟ? ಆಕ್ಚುಲಿ ಪ್ರಾಪರ್ಟಿನೇ ಇಲ್ದಿದ್ರು ಪ್ರಾಪರ್ಟಿ ಇದೆ ಅನ್ನೋ ರೇಂಜ್ಗೆ ಉಪ್ಪು ಖಾರ ಮಸಾಲೆ ಎಲ್ಲ ಹಾಕಿ ಅದ್ಭುತವಾಗಿ ಆಡದಂತ ಅಣ್ಣ ತಮ್ಮ ಇಬ್ರಿಗೂ ಸಿಗ್ತದೆ ಸ್ವಸ್ತಿಕ್ಸ್ ರೇಂಜ್ ಆಫ್ ಮಸಾಲಾಸ್ ಅವ್ರ ಕಡೆಯಿಂದ ಗಿಫ್ಟ್. ಈಗ ಜಡ್ಜ್ ಅವರು ಇದನ್ನ ಅವ್ರ ಮಕ್ಳಿಗೆ ಕೊಡ್ತಾರೆ. ಜೋರ ಚಪ್ಪಾಳೆ ಬರ್ಲಿ ಮುತ್ತು ಅಂಡ್ ಮಾಣಿಕ್ಯಾಗೆ. ಸ್ವಸ್ತಿಕ್ಸ್ ರೇಂಜ್ ಆಫ್ ಮಸಾಲಾಸ್ ಅವ್ರ ಕಡೆಯಿಂದ ಈ ಗಿಫ್ಟ್. ಆಕ್ಚುಲಿ ನಿಮ್ಮ ಮಕ್ಕಳಲ್ಲಿ ಇನ್ನೂ ಮಕ್ಳ ಗುಣ ಹಾಗೇ ಇದೆ ಅಂತ ತೋರ್ಸೋದಕ್ಕೆ ನಾವ್ ಈ ಗೇಮ್ ಆಡ್ಸಿದ್ದು. ಈಗ ಇಷ್ಟೊತ್ತು ನೀವುಗಳು ಆಡೋದನ್ನ ನೋಡಿ ನಿಮ್ಮ ಫ್ಯಾಮಿಲಿ ಅವ್ರು ಮಜಾ ತಗೋತಾ ಇದ್ರಲ್ಲ, ಈಗ ಫ್ಯಾಮಿಲಿ ಅವ್ರು ಆಟ ಆಡ್ತಾರೆ, ನಾವು ಮಜಾ ತಗೊಳ್ಳೋಣ. ಓಕೆ ಫ್ಯಾಮಿಲಿ ರೆಡಿನಾ? ಈಗ ಇವರಿಬ್ರೇನೋ ಬಂದು ನಿಂತ್ಕೊಂಡಿದ್ದಾರೆ. ಅವ್ರು ಆಕ್ಚುಲಿ ಹೆದರ್ತಾ ಇದ್ದಾರೆ ಆಟ ಏನು ಅಂತ. ಹೆದರೋದೇನಿಲ್ಲ, ಆಟ ಸಿಕ್ಕಾಪಟ್ಟೆ ಸಿಂಪಲ್ ಅಂತ ಅವ್ರು ಹೇಳಿ ಬರ್ತೀನಿ. ಈಗ ನನ್ನ ಕಂಪನಿಗೆ ಅಂತ ಫ್ಯಾಮಿಲಿಯಿಂದ ಇಬ್ಬರನ್ನ ಇಲ್ಲಿ ಕರೆಸಿ ನಾನು ನಿಲ್ಲಿಸ್ಕೊಂಡಿದ್ದೀನಿ. ಮೇಡಮ್ ನಿಮ್ಮ ಇಂಟ್ರೊಡಕ್ಷನ್ ಮಾಡ್ಕೊಡ್ತೀರಾ? ಯಾಕಂದರೆ ನೀವು ಲೇಟಾಗಿ ಬಂದ್ರಿ ಅಲ್ವಾ. ನಿಮ್ಮ ಹೆಸರು? ವಿಜಯಲಕ್ಷ್ಮಿ. ವಿಜಯಲಕ್ಷ್ಮಿ. ನೀವು ಎಲ್ಲಿರೋದು? ನಾವಿರೋದು ಹುಬ್ಳಿ. ಈಗ ಇಲ್ಲಿ ಬಾಣಂತನಕ್ಕೆ ಅಂತ ಹಾವೇರಿಗೆ ಬಂದಿದ್ದೀವಿ, ಅವ್ರ ಮನೆಗೆ ಬಂದಿದ್ದೀವಿ. ವೆರಿ ಗುಡ್. ಅವ್ರ ಹೆಸರು? ತೇಜಸ್ವಿನಿ. ತೇಜಸ್ವಿನಿ ಗೊತ್ತಾ? ಈ ಕಾಸ್ಟ್ಯೂಮ್ ಬೇರೆ ಚೇಂಜ್ ಮಾಡ್ಕೊಂಡು ಬಂದಿದ್ದಾರೆ ಇವರು. ಆವಾಗಲೇ ಫುಲ್ಲು ಟ್ರೆಡಿಷ್ನಲ್ ಆಗಿ ಸೀರೆ ಉಟ್ಕೊಂಡಿದ್ರಿ ಅಲ್ಲ, ಈಗ ಇದ್ದಕ್ಕಿದ್ದಂಗೆ ಗೌನು. ವಾ ಸೂಪರ್. ಇವಾಗ ನೀವಿಬ್ರು ಆಟ ಆಡೋದಕ್ಕೆ ರೆಡಿ ಆಗಿದ್ದೀರಾ. ನೀವೇನಾಗ್ಬೇಕು ಹೇಳಿ ಅವ್ರಿಗೆ? ಮಗಳು. ಅವ್ರು ಹೇಳಿದ್ರಲ್ಲ, ಎಲ್ಲೋದ್ರು ಮಗಳಿಗೆ ಸಪೋರ್ಟ್ ಮಾಡೋರು? ಎಲ್ಲೋದ್ರು? ಮಧು ಅವರೇ? ಓಕೆ ಮಧು ಅವರು ಸ್ವಲ್ಪ ರೆಸ್ಟ್ ತೊಗೊತಾ ಇದ್ರಿ. ಓಕೆ, ನೀವೇನಾಗಬೇಕು ಇವ್ರಿಗೆ? ನಾದಿನಿ. ಸೊ ನಾದಿನಿ ಆ್ಯಂಡ್ ಮಗಳು ಇವರಿಬ್ಬರು ಇವಾಗ ಆಟ ಆಡ್ತಾರೆ. ಆಟ ಏನು ಅಂತ ಹೇಳ್ಬಿಡ್ತೀನಿ, ಓಕೆನಾ? ನಿಮ್ಮಿಬ್ರಿಗೂ 4 ರಿಂಗನ್ನು ನಾನು ಕೊಡ್ತೀನಿ.
ಓಕೆ 4 ರಿಂಗ್ ನಿಮಗೆ 4 ರಿಂಗ್ ನಿಮಗೆ. ನೀವಿಬ್ರು ಈ ಬಾಕ್ಸಲ್ಲಿ ಒಬ್ರು ಈ ಬಾಕ್ಸಲ್ಲಿ ಒಬ್ರು ನಿಂತ್ಕೋತೀರಿ. ನಾನು ಒಬ್ಬೊಬ್ರನ್ನೇ ನಾನು ಹೇಳ್ತೀನಿ. ಫಸ್ಟು ನೀವು, ಆಮೇಲೆ ನೀವು ಒಬ್ಬೊಬ್ಬರೇ ರಿಂಗನ್ನು ಹಾಕಬೇಕು. ಯಾವ ಬಾಟ್ಲಿಗೆ ಆ ರಿಂಗ್ ಹೋಗಿ ಬೀಳುತ್ತೋ ಅದ್ರ ಮೇಲೆ ಏನು ಬರ್ದಿದ್ಯೋ ಆ ಬಹುಮಾನ ನಿಮಗೆ ಸಿಗುತ್ತೆ. ಓಕೆನಾ? ಫಸ್ಟ್ ನೀವು ಹಾಕ್ತೀರಿ, ಆಮೇಲೆ ಅವ್ರು ಹಾಕ್ತಾರೆ. ಸೊ 4 ರಿಂಗ್ ನಿಮಗೆ, 4 ರಿಂಗ್ ಅವ್ರಿಗೆ. ಓಕೆನಾ? ಈ ಆಟದ ಹೆಸರು ರಿಂಗ 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 ರಿಂಗ್. ಬನ್ನಿ ನಿಂತ್ಕೊಳ್ಳಿ. ಓಕೆ, ನೀವಲ್ಲಿ. ಓಕೆ, ಈಗ ಫಸ್ಟು ನಾನು ಜಡ್ಜನ್ನ ಕೇಳ್ಬಿಡ್ತೀನಿ. ಜಡ್ಜ್, ಇವರಿಬ್ಬರಲ್ಲಿ ಯಾರು ಗೆಲ್ತಾರೆ ಅನ್ಸುತ್ತೆ ಜಡ್ಜ್? ಇಬ್ಬರು ಗೆಲ್ಬೋದು ಅನ್ಸೈತ್ರಿ. ಅದ್ರೊಳಗೆ ತೇಜಸ್ವಿನಿ ಗೆಲ್ಬಹುದು ಅಂತ ಅನ್ನಿಸ್ತಾ ಇದೆ. ನೋಡೋಣ ಜಡ್ಜ್ನ ವರ್ಡಿಕ್ ಎಷ್ಟು ಸರಿಯಾಗಿರುತ್ತೆ ಈ ಸಲ ಅಂತ. ಓಕೆ, ರೆಡಿ? ಈಗ ಮೊದಲನೇದಾಗಿ ವಿಜಯಲಕ್ಷ್ಮಿ ಅವರು ಆಡ್ತಾರೆ. ಆಲ್ ದ ವೆರಿ ಬೆಸ್ಟ್. ಸ್ಟಾರ್ಟ್. ಈಗ ಫಸ್ಟು ನೀವು ಆ ಬಾಟ್ಲಿಗೆ ರಿಂಗನ್ನು ಹಾಕಿದ್ದೀರಿ. ಆ ಬಾಟ್ಲ್ ಮೇಲೆ ಏನು ಬರ್ದಿದೆ ಅಂತ ನೋಡ್ಬಿಡ್ತೀನಿ. ಓಕೆ, ಆ ಬಾಟ್ಲ್ ಮೇಲೆ ಬರ್ದಿದೆ ಉಪ್ಪು 5 kg. ಸೂಪರ್. ಇನ್ಮೇಲೆ ಏನೇ ಅಡುಗೆ ಮಾಡಿದ್ರು ಉಪ್ಪಿನ ಕೊರತೆ ಮಾತ್ರ ಇರೋದಿಲ್ಲ. ಕಂಗ್ರ್ಯಾಚುಲೇಷನ್ಸ್ ವಿಜಯಲಕ್ಷ್ಮಿ ಅವರೇ. ಯಾಕೆ ಉಪ್ಪಿರ್ಲಿಲ್ವಾ ಮನೆಯಲ್ಲಿ? ಆ ಬಾಟ್ಲ್ ಇತ್ತು, ಅದನ್ನೇ ಸೆಲೆಕ್ಟ್ ಮಾಡಿ ಹಾಕೊಂಡ್ರು. ತುಂಬಾ ಹತ್ರ ಅನ್ಸ್ತು ಅದು ಬಾಟಲ್, ಅದಕ್ಕೆ ಅದೇ ಏನು ಸಿಗದಿರೋದಕ್ಕಿಂತ ಏನೋ ಒಂದು ಸಿಕ್ಕರೆ ಸಮಾಧಾನ ಅಂತ. ವೆರಿ ಗುಡ್, ಸೂಪರ್. ಈಗ ನೆಕ್ಸ್ಟ್ ತೇಜಸ್ವಿನಿ ಕಮಾನ್. ಓ ಜಸ್ಟ್ ಮಿಸ್ ಆಯಿತು. ಅದ್ರ ಮೇಲೆ ಅಡುಗೆ ಎಣ್ಣೆ, ಅದು 5 kg ಬರ್ದಿತ್ತು. ಇಟ್ ಇಸ್ ಓಕೆ, ಮಿಸ್ ಆಯಿತು. ನೆಕ್ಸ್ಟ್ ಟೈಮ್ ಆಲ್ ದ ವೆರಿ ಬೆಸ್ಟ್. 1 ತಿಂಗಳು ಚಕ್ಲಿ, ಕೋಡ್ಬಳೆ ಏನೆಲ್ಲ ಮಾಡಿ ತಿನ್ಬೋದಿತ್ತು ತೇಜು. ಈಗ ವಿಜಯಲಕ್ಷ್ಮಿ ಅವರೇ, ಅಡುಗೆ ಮಾಡೋ ಎಣ್ಣೆದ ಬಾಟ್ಲು ಅದಕ್ಕೆ ಹಾಕ್ತೀರಾ, ಬೇರೆದಕ್ಕೆ ಹಾಕ್ತೀರಾ, ನಿಮಗೆ ಬಿಟ್ಟಿದ್ದು. ಓಕೆ, ಆಲ್ ದ ಬೆಸ್ಟ್. ಇಟ್ಸ್ ಓಕೆ, ಬ್ಯಾಡ್ ಲಕ್. ಮೋಸ್ಟ್ಲಿ ತೇಜಸ್ವಿನಿ ಬೈಕೊಂಡ್ರೇನೋ. ನಾನಂತೂ ಈ ಥರ ಆಟ ಆಡಿದ್ರೆ ಸಿಕ್ಕಾಪಟ್ಟೆ ಬೈಕೋತೀನಪ್ಪ. ನೀವು ಬೈಕೊಂಡ್ರೆ ಇಲ್ವಾ? ಸ್ವಲ್ಪ ಹೇಳಿ, ನಿಜ ಹೇಳು. ಸ್ವಲ್ಪ ಅಷ್ಟೇ. ನನಗೆ ಸಿಗ್ಲಿಲ್ಲಲ್ಲ, ಅದಕ್ಕೆ ಸ್ವಲ್ಪ ಬಾಯ್ಕೊಂಡ್ರು. ಈಗ ತೇಜಸ್ವಿನಿ ಅವ್ರು ಹೇಗೆ ಆಟ ಆಡ್ತಾರೆ ಅಂತ ನೋಡೋಣ. ಆಲ್ ದ ಬೆಸ್ಟ್. ತೇಜು, ಫಸ್ಟ್ ಆಫ್ ಆಲ್ ನೀವು ಟೀ ಕುಡಿತೀರಿ? ಇಲ್ಲ, ಟೀ ಕುಡಿಯಲ್ಲ, ಆದ್ರೂ ಮನೆಯವ್ರಿಗೋಸ್ಕರ ಟೀ ಪುಡಿ 5 kg ಗೆದ್ದಿದ್ದಾರೆ. ಓಕೆ, ಸೂಪರ್. ಈಗ ಸ್ಕೋರು 1-1 ಇದೆ. ನೋಡೋಣ ನೆಕ್ಸ್ಟ್ ವಿಜಯಲಕ್ಷ್ಮಿ ಅವರೇ, ಆಲ್ ದ ವೆರಿ ಬೆಸ್ಟ್. ಓ ಸೂಪರ್. ಇವ್ರು ಯಾಕೋ ಉಪ್ಪು ಸಕ್ಕರೆ ಬರೀ ಇದರಲ್ಲೇ ಇದ್ದಾರೆ. ಮೋಸ್ಟ್ಲಿ ಸ್ವೀಟ್ ಆ್ಯಂಡ್ ಸಾಲ್ಟ್ ಲೆಮನ್ ಸೋಡಾ ಮಾಡ್ಕೊಳ್ಳೋಣ ಅಂತ. ಚಾ ಪುಡಿ ನಮ್ದು, ಸಕ್ಕರೆ ಚಾ ನಮ್ದು, ಸಕ್ಕರೆ ನಿಮ್ದು, ಆ ಥರ. ಸೊ ಉಪ್ಪು 5 kg, ಸಕ್ಕರೆನೂ 5 kg. ಶಬಾಷ್, ಕಂಗ್ರ್ಯಾಚುಲೇಷನ್. ಈಗ ನೆಕ್ಸ್ಟ್ ನೀವ್ರಿ ತೇಜು. ಹಾಕಿದ್ದಕ್ಕೆ ಹಾಕಂಗಿಲ್ಲ, ಅದು ಫಿವೋ ಇತ್ತು. ಈಗ ವಿಜಯಲಕ್ಷ್ಮಿಗೆ ಬರ್ಕೋಬೇಡಿ. ಅಲ್ಲಿ ನೋಡಿ ತೇಜು, ಅಲ್ಲಿ ನೋಡಿ. ಅಲ್ಲಿ ನೋಡಿ. ಓಕೆ, ಇಲ್ಲೇ ನೋಡ್ತೀನಿ ರೀ. ಇವ್ರು ಬಿಡಲ್ರಿ. ಓಕೆ, ಆಲ್ ದ ಬೆಸ್ಟ್. ಓಕೆ, ಲಾಸ್ಟ್ ರಿಂಗು. ಅಯ್ಯೋ, ಜಸ್ಟ್ ಮಿಸ್ ಆಗೋಯ್ತು ತೇಜು. ನನ್ಗೆ ಗೊತ್ತು ತೇಜು ಸ್ವಲ್ಪ ಬಾಯ್ಕೊಂಡ್ರಿ ಅಂತ. ರೆಡಿ? ಆ ಕಡೆ ನಿಂತಿರೋ ಮಕ್ಕಳು ಅದ್ರಲ್ಲಿ ಏನಿದೆ ಓದೇಳಿ? ಏನಿಲ್ಲ ನಿನ್ನ ಬಾಟ್ಲಿ ಮೇಲೆ ಏನಿಲ್ಲ. ಬ್ಯಾಡ್ ಲಕ್, ಬೈಕೊಂಡ್ರೆ ಹಂಗೆ ಆಗೋದು ಅಲ್ವಾ? ಆ್ಯಕ್ಚುಲಿ ಹಾಕಿದ್ರ ಮೇಲೆ 1 ಹಾಕಿದ್ರಿ, ಊಫಿ ಆಗೋಯ್ತು. ಈಗ ಏನಿಲ್ಲ ಅನ್ನೋದು ನೋಡಿಕೊಂಡು ಸ್ಟೈಲಾಗಿ ಹಿಂಗೆ ಹೆಸರು. ಏನು ಅನ್ನಿಸ್ತಾ ಇದೆ ತೇಜು? ಬೇಜಾರಾಗಕತ್ತೈತಿ. ಬಟ್ ಆದ್ರೂ ಸಿಕ್ತಲ್ಲ, ಚಹಾ ಸಿಕ್ತಲ್ಲ. ಇದೇ ಬೇಜಾರಲ್ಲಿ ಒಂದು ಚಹಾ ಕುಡೀರಿ, ಅವಾಗೆಲ್ಲ ಸರಿ ಹೋಗುತ್ತೆ. ಓಕೆ, ರೆಡಿ? ಸಕ್ಕರೆ ಬೇಕಾದ್ರೆ ಸಾಲ ಸಕ್ಕರೆ ಬೇಕಾದ್ರೆ 2 kg ಸಾಲ ಕೊಡ್ತೀನಿ. 2 kg ಸ್ನಾನ ಮಾಡಕ್ಕ? ಈಗ ಫಸ್ಟ್ 5 kg ಉಪ್ಪು ಗೆದ್ದಿದ್ದಾರೆ ವಿಜಯಲಕ್ಷ್ಮಿ ಅವರು. ಬರಲಿ ಚಪ್ಪಾಳೆ. ಉಪ್ಪು ಕೈ ಕೊಡಬಾರ್ದಂತೆ, ಇಲ್ಲಿಡ್ತೀನಿ. ಓಕೆನಾ? ಕಂಗ್ರ್ಯಾಚುಲೇಷನ್ಸ್. ಉಪ್ಪು ನಮ್ಮದು, ನೀರು ನಿಮ್ಮದು. ಯಾಕಂದರೆ ಉಪ್ಪು ತಿಂದಮೇಲೆ ನೀರು ಕುಡಿಬೇಕು. ನೀರು ಮನೆಗೆ ಹೋಗಿ ಕುಡ್ಕೊಳ್ಳಿ. ಓಕೆ, ಈಗ ನೆಕ್ಸ್ಟು ಏನು ಗೆದ್ರಿ ಮೇಡಮ್ ನೀವು? ತೇಜುಗೆ ಸಿಗ್ತಾ ಇದೆ ಚಾ ಪುಡಿ
5 kg ಸಕ್ಕರೆ ವಿಜಯಲಕ್ಷ್ಮಿ ಅವ್ರಿಗೆ ಕಂಗ್ರ್ಯಾಚುಲೇಷನ್. ಇದರಲ್ಲಿ ಕೇಸರಿ ಬಾತ್ ಎಲ್ಲ ಮಾಡಿದಾಗ ನನ್ನನ್ನು ಕರಿಬೇಕು. ಓಕೆ, ನೆಕ್ಸ್ಟು ಖಾಲಿ ಬಾಟ್ಲು ಸಿಗ್ತಾ ಇದೆ ನಮ್ಮ ತೇಜು ಅವ್ರಿಗೆ. ಮೇಡಮ್ ಇದ್ರಲ್ಲಿ ಏನ್ ಮಾಡ್ತಾರೋ ನನ್ಗೆ ಗೊತ್ತಿಲ್ಲ, ಆದ್ರೆ ನೀವು ಇದನ್ನ ಇಟ್ಕೊಂಡು ಏನಾದ್ರೂ ಆಟ ಆಡ್ಕೋಬಹುದು. ಓಕೆ, ಕಂಗ್ರ್ಯಾಚುಲೇಷನ್ಸ್ ಮೇಡಮ್. ಎಲ್ಲಿದ್ದೀರಾ? ಇಲ್ಲೇ ಇದ್ದೀರಾ? ಓಕೆ, ಕಂಗ್ರ್ಯಾಚುಲೇಷನ್ಸ್. ಈ ಫ್ಯಾಮಿಲಿಯ ಬಾಂಧವ್ಯನ, ಪ್ರೀತಿನ ನಾವು ಒಂದು ಪುಟ್ಟ ಫ್ರೇಮಲ್ಲಿ ಸೆರೆ ಹಿಡಿಯೋ ಪ್ರಯತ್ನ ಮಾಡಿದ್ದೀವಿ. ಅದು ಹೇಗಿದೆ ಅಂತ ನೋಡೋಕೆ ಇಷ್ಟಪಡ್ತೀರಿ? ಅತ್ತೆ ಮಕ್ಕಳ ತಗೊಂಬನ್ನಿಪ್ಪ. ಈ ಮನೆಯ ಮುದ್ದಾದ ಮಹಾಲಕ್ಷ್ಮಿಯರಿಗೆ ಜೀ ಕನ್ನಡದ ಕಡೆಯಿಂದ ಒಂದು ಪುಟ್ಟ ಗೌರವ ಸಲ್ಲಿಸಬೇಕು ಅನ್ನೋದು ನಮ್ಮ ಆಸೆ. ಅತ್ತೆ ಮಕ್ಕಳ, ಅತ್ತೆವಾ, ಇದು ನಿಮ್ಮ ಸೊಸೆಗೆ ನಿಮ್ಮ ಕೈಯಾರೆ ಹಾಕ್ಬಿಡಿ. ಅಲ್ಲ, ನಮ್ಮಿಬ್ರು ಮಹಾಲಕ್ಷ್ಮಿ ಸೆಲೆಕ್ಟ್ ಮಾಡಿದ್ದು ಈ ದೊಡ್ಡ ಮಹಾಲಕ್ಷ್ಮಿಗೆ ಹಾಕ್ಬಿಡ್ರಲ್ಲ. ಎಲ್ಲ ನಮ್ಮ ಅತ್ತಿಯರಿಗೆ ಹಾಕೋದ್ರಿ, ಸೆಲೆಕ್ಟ್ ಮಾಡೋದ್ಮೇಲೆ ಮತ್ತೆ ನಾವು ಸೆಲೆಕ್ಟ್ ಮಾಡೋದ್ರಿ. ಸೂಪರ್. ಆ್ಯಕ್ಚುಲಿ ಮನೆಗೆ ಬಂದಾಗಿಂದ ಒಂದಲ್ಲ ಒಂದು ರೀತಿ ನನಗೆ ಟ್ವಿಸ್ಟ್ಗಳು ಸಿಗ್ತಾ ಇದೆ. ಇವರಿಬ್ಬರು ಪ್ರೀತಿ ನೋಡಿ ನನಗಿಲ್ಲ ಅಂತ ಹೇಳಕ್ಕೆ ಆಸೆ ಆಗ್ತಾ ಇಲ್ಲ. ಯಾಕಂದರೆ ಇವರಿಬ್ಬರನ್ನ ಎಷ್ಟು ಪ್ರೀತಿಯಿಂದ ಮಗಳ ಥರ ನೋಡ್ಕೊಳ್ತಿರೋ ಅತ್ತೆಗೆ ಈ ಗೌರವ ಸಲ್ಲಬೇಕು ಅಂತ ಇವ್ರು ಹೇಳ್ತಾ ಇದ್ದಾರೆ. ನಿಮ್ಮ ಆಸೆಗೆ ಇವಳದ ಆನ್ಸರ್ ಹೇಳಿದ. ವೆರಿ ಗುಡ್. ಸೊ ನೀವಿಬ್ರು ಹೇಳಿದ್ದೀರಾ, ನಿಮ್ಮ ಆಸೆಗೆ ನಾನು ಅಡ್ಡಿ ಬರಲ್ಲ. ನೀವೇ ನಿಮ್ಮ ಕೈಯಾರೆ ಇದನ್ನು ತೋರಿಸಿ ಕಿರೀಟನ ತೋರಿಸ್ಬಿಡಿ. ಓಕೆ, ಹಾಗೆ ನಾವು ಅರುಣ ಸಿಲ್ಕ್ಸ್ ಕಡೆಯಿಂದ ಒಂದು ಸಾರಿ ಕೊಡ್ತೀವಿ, ಅದನ್ನು ಅತ್ತೆಯವ್ರಿಗೆ ಕೊಡ್ಬೇಕಾ? ಸೂಪರ್ ಅಪ್ಪ, ದಯಮಾಡಿ ತಗೊಂಬನ್ನಿ. ಅರುಣ ಸಿಲ್ಕ್ಸ್ ಪ್ಯಾರಡೈಸ್, ಮೋದಿ ಹಾಸ್ಪಿಟಲ್ ರೋಡ್, ಬೆಸ್ಟ್ ಆಫ್ ಕಾರ್ಡ್ ರೋಡ್, ರಾಜಾಜಿನಗರ, ಬೆಂಗಳೂರು. ಇವ್ರ ಕಡೆಯಿಂದ ಈ ಮುದ್ದಾದ ಸೀರೆ. ಕಂಗ್ರ್ಯಾಚುಲೇಷನ್. ಆ್ಯಕ್ಚುಲಿ ಶಿವರಾತ್ರಿ ಹಬ್ಬ ಎಲ್ಲದೂ ಸ್ಪೆಷಲ್ ಆಗೋಯ್ತು. ಅವ್ರು ನಮ್ಮನ್ನು ಬರಮಾಡ್ಕೊಂಡಿದ್ದ ರೀತಿ ಆಗಿರ್ಬೋದು, ಹನುಮಂತ ಇದ್ದಕ್ಕಿದ್ದಂಗೆ ಬಂದಿದ್ದಿರ್ಬೋದು, ಅವರು ಶಿವನ್ ಕುರಿತು ಹಾಡು ಹೇಳಿದ್ದಿರ್ಬೋದು, ಈ ಇಡೀ ಊರಿನ ಮಂದಿ ಜೊತೆ ನಾವು ಆಟ ಆಡಿದ್ದಿರ್ಬೋದು, ಎಲ್ಲದೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಅದರಲ್ಲೂ ಅಣ್ಣ ತಮ್ಮ ಇಬ್ಬರು ಸೇರ್ಕೊಂಡು ಆಟ ಆಡಿದ ರೀತಿ, ಇವರಿಬ್ಬರು ಸೇರ್ಕೊಂಡು ಆಟ ಆಡಿದ ರೀತಿ ಒಂದಕ್ಕಿಂತ ಒಂದು ಹೇಳೋ ಹಾಗೆ ಇಲ್ಲ. ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ಇದೇ ರೀತಿ ನಾಳೆ ಇನ್ನೊಂದು ಮುದ್ದಾದ ಕುಟುಂಬಕ್ಕೆ ಹೋಗಿ ಅವ್ರ ಜೊತೆ ಆಟಾಡಿ ಅವ್ರ ಪ್ರೀತಿನ ಸಂಪಾದನೆ ಮಾಡ್ಕೊಳ್ತೀವಿ. ಸೊ ಯಾವ ಮನೆ ಯಾರು ಮಹಾಲಕ್ಷ್ಮಿ ನೋಡೋದಕ್ಕೆ ನಾಳೆ 1 ಗಂಟೆಗೆ ಸರಿಯಾಗಿ ಜೀ ಕನ್ನಡ ಆನ್ ಮಾಡಿ. ಇದು ಸ್ವಸ್ತಿಕ್ಸ್ ಗುಲಾಬ್ ಜಾಮೂನ್ ಮನೆ ಮಹಾಲಕ್ಷ್ಮಿ ಸ್ಪೆಷಲ್ ಪಾರ್ಟ್ನರ್ ಅಮೃತ್ ನೋನಿ. ನಮಸ್ಕಾರ.